ಟಾಪಿಕ್ ಗಾಡ್ ನೋಸ್ ದಟ್ ಆರ್ ಹಿಸ್. ಆಧಾರದ ವಾಕ್ಯ ಓದನ 2 ತಿಮೋತಿ 2ನೇ ಅಧ್ಯಾಯ 19ನೇ ವಾಕ್ಯ. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ಇಲ್ಲಿ 3 ವಿಷಯ ಇದೆ. ಒಂದು, ದೇವರು ಮಾಡುವಂತ ಕಾರ್ಯ ಅದನ್ನ ಅವರು ಖಂಡಿತವಾಗಿ ಮಾಡಿ ಮುಗಿಸ್ತಾರೆ, ಫಸ್ಟ್ ಪೋರ್ಷನ್. ನೆಕ್ಸ್ಟ್, ದೇವರು ಅವರ ಜನರನ್ನು ಆರಿತಿರುವರು. ಮೂರನೇದು, ಅವರ ಜನವಾಗಿರುವಂತಹ ಜನರು ದುರ್ಮಾರ್ಗವನ್ನು ಬಿಟ್ಟು ಏನ್ ಮಾಡ್ತಾರಂತೆ, ಬಿಡಬೇಕು ಅಂತ ನೋಡ್ತಾರೆ. ಸೊ ಅದರಲ್ಲಿ ನಾವು ನೋಡ್ಬೇಕಾದ್ರೆ ಇವತ್ತು ಮಧ್ಯೆ ಇರುವಂತಹ ಆ ಒಂದು ಪದ ಏನಪ್ಪಾ ಅಂದ್ರೆ, ದೇವರು ಅವರ ಜನರನ್ನು ಅರಿತಿರುವರು ಎನ್ನೋ ಒಂದು ಟಾಪಿಕ್ ಅಲ್ಲಿ ನೋಡೋಣ. ಈ ಒಂದು ವಿಷಯ ಅಪೋಸ್ತಲ ಆಗಿರುವಂತಹ ಪೌಲನು ತಿಮೋತಿಗೆ ಬರೀತಾನೆ. ಸೊ ಅವ್ರು ಬರೆದಂತ ಕಾರ್ಯ ಮಾತ್ರ ಅಲ್ಲ, ಪರಿಶುದ್ಧವಂತರಾಗಿರುವಂತಹ ನಮಗೆ ಈ ಒಂದು ವಾಕ್ಯದ ಆಳವಾದ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬಾ ಮುಖ್ಯ. ನೋಡಿ ಕ್ರಿಸ್ತರಲ್ಲಿ ಪ್ರಿಯರೇ, ಈಗ ನಮಗೆ ಜನರಲ್ ಆಗಿ ದೇವರ ಮೇಲೆ ವಿಶ್ವಾಸ ಇದೆ ಅಲ್ವರ. ನಾವು ದೇವರನ್ನು ಎಷ್ಟೇ ಅರ್ಥಕೊಂಡ್ರು ಸಹ ಅವ್ರನ್ನ ಎಷ್ಟು ಅರ್ಕೊಂಡಿದ್ವೋ ಅದಕ್ಕಿಂತ ಅವ್ರೇನಾಗಿದ್ದಾರೆ, ಅನ್ಇಮ್ಯಾಜಿನಬಲ್ ಆಗಿ ಈಸ್ ವೆರಿ ಗ್ರೇಟ್. ಅವ್ರನ್ನ ಮಾಡ್ಕೋಕ್ಕಾಗಲ್ಲ. ಸೊ ಹಂಗಾಗಿ ದೇವರ ಚಿತ್ತ ಮಾಡಿರುವಂತಹ ವಿಶ್ವಾಸ, ಆ ಪ್ರಾಫೆಸೀಸ್ ನೋಡಿ ಇಲ್ಲಿ ಶಾರ್ಟ್ ಅಲ್ವಾ, ಓಕೆ, ಆ ಪ್ರಾಫೆಸಿ, ಆ ಒಂದು ಉಪದೇಶ, ದೇವರ ಚಿತ್ತ, ಎಲ್ಲದ ಒಂದು ಆಳವಾದ ಅರ್ಥ ನಮಗೆ ತುಂಬಾ ಮುಖ್ಯ. ಅದ್ರ ಮೇಲೆ ಇರುವಂತಹ ವಿಶ್ವಾಸ ತುಂಬಾ ಮುಖ್ಯ. ಇದೆಲ್ಲ ಇದ್ರೂ ಸಹ ಕ್ರಿಸ್ತರಲ್ಲಿ ಪ್ರಿಯರೇ ಇನ್ನೂ ಒಂದು ವಿಶ್ವಾಸ ಇದೆ. ಅದೇನಪ್ಪ ಅಂದ್ರೆ, ನನ್ನ ಜೀವನದಲ್ಲಿ ನನ್ನ ಬಗ್ಗೆ, ನನ್ನ ಪ್ರತಿ ದಿವಸದಲ್ಲೂ ಪ್ರತಿ ಕ್ಷಣದಲ್ಲೂ ನಡೀತಿರುವ ವಿಷಯ ಎಲ್ಲವೂ ದೇವರ ಚಿತ್ತದ ಅನುಸಾರವಾಗಿ ನಡೀತಾ ಇದೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು. ಅವ್ರು ನಮ್ಮನ್ನ ನಡೆಸ್ತಾರೆ, ನಮ್ಮನ್ನ ಗೈಡ್ ಮಾಡ್ತಾರೆ ಅನ್ನೋ ಒಂದು ವಿಷಯ, ಆ ಒಂದು ವಿಶ್ವಾಸ ತುಂಬಾನೇ ಮುಖ್ಯವಾದ ಒಂದು ಕಾರ್ಯ. ನಮಗೆ 2 ಹೇಳಿದೆ. ಒಂದು, ನಾವು ದೇವರನ್ನ ಅರ್ಥಕೊಂಡಿದ್ದೀವಿ, ವಿ ಅಂಡರ್ಸ್ಟುಡ್ ಗಾಡ್. ಬಟ್ ಆದ್ರೆ ನಾವು ಅರಿತಿರುವ ಎಷ್ಟು ಮಟ್ಟಿಗೆ ಅರ್ಥಕೊಂಡಿದ್ವೋ ಅದಕ್ಕಿಂತ ಅವರು ಹೆಚ್ಚು ಮಟ್ಟಿಗೆ ಇದ್ದಾರೆ. ಅವರು ವೆರಿ ಇನ್ನೂ ಅವ್ರನ್ನ ನಾವು ಅರ್ಥಕೊಳ್ಳೋಕೆ ತುಂಬಾ ಕಾರ್ಯಗಳಿದ್ದಾವೆ. ಸೊ ನಾವು ಅರ್ಥಕೊಂಡಿರುವಂತಹ ಅವರ ಚಿತ್ತ, ಅವರ ಒಂದು ಪ್ರವಾದನೆ, ಉಪದೇಶ, ಅದ್ರ ಮೇಲಿರುವ ವಿಶ್ವಾಸ ತುಂಬಾ ಮುಖ್ಯ. ನಾವು ಅದು ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ನಮಗೆ ಕ್ಲಿಯರ್ ಆದ ಸ್ಪಷ್ಟವಾದ ಅರ್ಥ ಇರಬೇಕು. ಅದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಎಲ್ಲ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯವು ದೇವರ ಚಿತ್ತದ ಅನುಸಾರವಾಗಿ ನಡೀತದೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕಾಗಿರೋದು ತುಂಬಾ ಮುಖ್ಯ. ಯಾಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲು, ಈ ಒಂದು ಯೇಸು ಕ್ರಿಸ್ತನ ಏನ್ರಿ ಫುಟ್ ಪ್ರಿಂಟ್ಸ್ ಅಲ್ಲಿ ನಾವು ನಡಿಬೇಕಾದ್ರೆ ನಮಗೆ ಈ ವಿಶ್ವಾಸ ತುಂಬಾ ಮುಖ್ಯ. ನಾವು ಟ್ರೂತಲ್ಲಿ ಎಷ್ಟೇ ಗ್ರೋ ಆಗಿರಲಿ, ದೇವರ ಸೇವೆ ಮಾಡೋದ್ರಲ್ಲಿ ನಾವು ಎಷ್ಟೇ ಏನ್ರಿ ಪರ್ಫೆಕ್ಟ್ ಆಗಿ ಮಾಡಿದ್ರು ಸಹ, ಫಾರ್ ಎಕ್ಸಾಂಪಲ್ ದೇವರ ಸುವಾರ್ತೆ ಸಾರೋದಾಗ್ಲಿ, ಅರೇಂಜ್ ಮಾಡೋದಾಗ್ಲಿ, PPT ಮಾಡೋದಾಗ್ಲಿ, ಏನೇ ಮಾಡೋದಾಗ್ಲಿ, ನಾವು ಎಷ್ಟೇ ಮಾಡಿದ್ರು ಸಹ ನಮಗೆ ಈ ಒಂದು ಪರ್ಸನಲ್ ಫೇತ್ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ದೇವರು ತಮ್ಮವ್ರನ್ನ ಅರಿತಿದ್ದಾರೆ ಅನ್ನೋ ಈ ಒಂದು ಲೈನ್ಗೆ ನಮಗೆ ಒಂದು ಆಳವಾದ ಅರ್ಥ ನಮಗೆ ತುಂಬಾನೇ ಮುಖ್ಯ ಅಂತ ನೋಡ್ತೀವಿ. ಸೊ ಇದು ಬಂದ್ಬಿಟ್ಟು ಒಂದು ಡಾಕ್ಟ್ರಿನ, ದೇವರು ಅವರ ಮನುಷ್ಯರನ್ನು ಅರಿತಾರೆ ಅನ್ನೋದು. ಅದು ಒಂದು ಉಪದೇಶನ, ಇಲ್ಲ ಪ್ರವಾದನೆನ, ಇಲ್ಲಾಂದ್ರೆ ವಾಗ್ದಾನನ? ಏನದು? ಉಪದೇಶನ, ಪ್ರವಾದನೆನ, ವಾಗ್ದಾನನ. ನನ್ನ ಜನರನ್ನು ನಾನು ಅರಿತುಕೊಂಡಿದ್ದೀನಿ ದೇವ್ರು ಹೇಳ್ತಾರಲ್ವಾ, ಇದೇನಿದು? ಡಾಕ್ಟ್ರಿನ? ಅದೇ ಡಾಕ್ಟ್ರಿನ ಉಪದೇಶತಾನೆ. ಪ್ರವಾದನೆನ, ಪ್ರಾಫೆಸಿನ, ವಾಗ್ದಾನನ, ಪ್ರಾಮಿಸ್. ಇದು ಒಂದು
ವಾಗ್ದಾನ. ಸೊ ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೆ ದೇವರ ಕೊಟ್ಟಿರುವಂತಹ ಈ ಕರೆಯಲ್ಲಿ ನಾವು ಈ ಒಂದು ರೇಸಲ್ಲಿ ಏನ್ರಿ ಮಾಡ್ತೀವಿ, ನಾವು ಓಡ್ತೀವಲ್ವಾ, ಆ ರೇಸಲ್ಲಿ ಓಡ್ಬೇಕಾರೆ ನಾವು ಆ ರೇಸಲ್ಲೇ ನಿಲ್ಲಬೇಕಂದ್ರೆ ನಮಗೆ ವಾಗ್ದಾನಗಳು ತುಂಬಾನೇ ಮುಖ್ಯ. ಸೊ ನಾವು ಈ ವಾಗ್ದಾನಗಳನ್ನ ಯಾವ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದೀವೋ ಆ ಮಟ್ಟಕ್ಕೆ ನಮಗೆ ಬಲ ಮತ್ತೆ ಧೈರ್ಯ ಬರುತ್ತೆ ಈ ಒಂದು ಓಟದಲ್ಲಿ ನಮಗೆ ಓಡೋದಕ್ಕೆ. ಸೊ ಈ ಓಟದಲ್ಲಿ ಓಡೋದು ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಆದರೆ ಕೊನೆವರೆಗೂ ಅಲ್ಲಿ ನಾವು ಏನು ಮಾಡ್ಬೇಕಂತೆ, ಸಸ್ಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ನೋಡ್ತೀವಿ. ಸೊ ಹಂಗಾಗಿ ನೋಡಿ, ಈ ಒಂದು ಹಾದಿಯಲ್ಲಿ ನಡೆಯೋದೇ ಕಷ್ಟ, ಕರೆಕ್ಟಾ? ಬಟ್ ನಾವೇನು ಮಾಡಬೇಕು, ಓಡಬೇಕು. ವಿ ಶುಡ್ ರನ್ ದ ರೇಸ್. ನಾವು ವಾಕ್ ಮಾಡಕ್ಕೆ ಬಂದಿಲ್ಲ ಅಲ್ಲಿ, ಬಟ್ ರನ್ ದ ರೇಸ್. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಓಡ್ಬೇಕಾರೆ ಗುಣಗುಡ್ತಾ ಓಡಕ್ಕಾಗಲ್ಲ. ನಾವು ಗುಣಗುಡ್ತೀವಿ ಅಂದರೆ ನಮ್ಮನೇನಿದೆ, ನಮ್ಮಲ್ಲಿ ಬಲ ಇಲ್ಲ, ಧೈರ್ಯ ಇಲ್ಲ ಅಂತಲೇ ಅರ್ಥ. ಸೊ ಹಂಗಾಗಿ ನಾವು ಯಾವಾಗ ಈ ಒಂದು ವಾಗ್ದಾನಗಳನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋತೀವೋ ಆಗ ನಾವು ಮಾಡ್ತೀವಿ. ನಾವು ಗುಣಗುಡದೆ ಸಂತೋಷವಾಗಿ ಈ ಒಂದ್ರಲ್ಲಿ ನಾವು ಓಡ್ತೀವಿ ನೋಡ್ತೀವಿ. ಹಂಗಾಗಿ ನಾವು ಈ ವಾಗ್ದಾನ ಮಾಡಿರುವಂತಹ ನಂಬಿಕೆ ಎಷ್ಟಿದೆಯೋ ಅಷ್ಟು ನಮಗೆ ಧೈರ್ಯ, ಬಲ ಬರುತ್ತೆ. ಇನ್ಫ್ಯಾಕ್ಟ್ ನೀವು ನೋಡ್ಬೇಕಾರೆ ಇನ್ ದ ಬುಕ್ ಆಫ್ ಕ್ಯಾರೆಕ್ಟರ್ ಡೆವಲಪ್ಮೆಂಟಲ್ಲಿ ಫೇತ್ ಬರುತ್ತೆ, ಗೊತ್ತಾ? ಫೇತ್. ಆ ಫೇತ್ ಅನ್ನೋ ಒಂದು ಭಾಗದಲ್ಲಿ ಏನು ಬರೀತಾರೆ ಅಂದ್ರೆ, ಬ್ರದರು, ದ ಟ್ರಸ್ಟ್ ಯು ಹಾವ್ ಇನ್ ದ ಪ್ರಾಮಿಸಸ್ ಈಸ್ ಫೇತ್. ನೀವು ವಾಗ್ದಾನ ಮೇಲಿರುವ ನಂಬಿಕೆ ಏನಿದೆಯೋ ಅದೇ ನಿಮ್ಮ ವಿಶ್ವಾಸ ಅಂತ ಸಿಂಪಲ್ ಆಗಿ ಹೇಳ್ತಾರೆ. ಸೊ ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೆ ಈ ಒಂದು ವಾಗ್ದಾನಗಳ ಫುಲ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ಒಂದು ಸರ್ಕಸ್ ಮಾಡ್ತಾರೆ. ಏನು ಸರ್ಕಸ್ ಅಪ್ಪ ಅಂದರೆ, ಒಂದು ರೋಪ್ ಕಟ್ತಾರೆ ಈ ಕಡೆಯಿಂದ ಆ ಕಡೆಗೆ ಅಲ್ವಾ. ರೋಪ್ ಕಟ್ಬಿಟ್ಟು ಮಾಡ್ತಾರೆ, ರೋಪ್ ಮೇಲೆ ಅವರು ನಡೀತಾರೆ. ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಹೆಸರು? ಅದಕ್ಕೆ ಇಂಗ್ಲೀಷಲ್ಲಿ ಟೈಟ್ ರೋಪ್ ವಾಕರ್ ಅಂತ ಕರೀತಾರೆ. ಹಿಡಿಯೋ, ಅರ್ಥ ಆಯ್ತಲ್ಲ ನಿಮ್ಗೆ ಏನು ವಿಷಯ ಅಂತ? ಸೊ ಆ ಒಂದು ರೋಪಲ್ಲಿ ನಡಿಬೇಕಾದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಏನು ಮಾಡ್ತಾರೆ, ಒಂದು 5 ಅಡಿನೋ 10 ಅಡಿನೋ ಇಲ್ಲಾಂದ್ರೆ 20 ಅಡಿನೋ ಮಾಡಿರ್ತಾರೆ ಸರ್ಕಸಲ್ಲಿ. ಏನು ಮಾಡ್ತಾರೆ ಅಂದರೆ, 2 ಬರ್ತಾರೆ ಬೆಟ್ಟ. ಹೈಟ್ ಅಂದರೆ ಎಷ್ಟು, 2000 3000 ಅಡಿ ಮೀಟರ್ಸ್ ಹೈಟಿಂದ ಏನು ಮಾಡ್ತಾರೆ, ಗಿಣಿಸ್ರು ಕಾಣಿಸಲ್ಲ, ಅಲ್ಲೊಂದು ಹಗ್ಗ ಕಟ್ಬಿಟ್ಟು ಅಲ್ಲಿ ನಡೀತಾರೆ. ನಡೆದನ್ನ ಕಂಪ್ಲೀಟ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಅವ್ರು ನಡಿಬೇಕಾರೆ ಅವ್ರ ಕೈಯಲ್ಲಿ ಏನಿರುತ್ತೆ, ಕೋಲ್ ಇರುತ್ತಲ್ವಾ? ಯಾಕೆ ಆ ಕೋಲು? ವಿತೌಟ್ ಕೋಲ್ ಯಾಕೆ ನಡೆಯಲ್ಲ ಅವರು? ಏನಾಗುತ್ತೆ ವಿತೌಟ್ ಕೋಲ್ ನಡಿಬೇಕಾದ್ರೆ? ಅವರು ಬಿದ್ದೋಗ್ತಾರೆ. ಬಿದ್ದರೆ ಅಷ್ಟೇ. ಸೊ ಅವನಿಗೆ ಧೈರ್ಯ ಇದೆ, ನಂಬಿಕೆ ಇದೆ, ಏನು ಮಾಡ್ತಾನೆ, ನಡೀತಾನೆ. ನಡೆದ್ರೂ ಸಹ ಅವನೇನು ಮಾಡೋಕ್ಕಾಗಲ್ಲ, ಫಿನಿಶ್ ಮಾಡೋಕ್ಕಾಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಹಿ ಹ್ಯಾಸ್ ದಟ್ ಕೋಲ್. ಸೊ ಹಂಗಾಗಿ ಆ ಒಂದು ಟೈಟ್ ರೋಪ್ ವಾಕರ್ಗೆ ಆ ಒಂದು ಕೋಲ್ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ಮುಖ್ಯ ಯೇಸು ಕ್ರಿಸ್ತನ ಆ ಒಂದು ಫುಟ್ ಪ್ರಿಂಟ್ಸ್ ನಡೆಯುವ ನಮಗೆ. ಸೊ ಆ ಒಂದು ವಾಗ್ದಾನಗಳು ಅಲ್ವರಾ, ದಟ್ ರಾಡ್ ಇಸ್ ಈಕ್ವಲ್ಸ್ ಟು ದ ಪ್ರಾಮಿಸಸ್ ದಟ್ ಗಾಡ್ ಹಸ್ ಗಿವನ್. ಸೊ ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಆ ಒಂದು ವಾಗ್ದಾನಗಳು ಎಲ್ಲಿದೆ? ಇಟ್ ಈಸ್ ದೇರ್ ಇನ್ ದ ಬೈಬಲ್ ಅಲ್ವಾ. ಆದರೆ ದೇವರ ಕೃಪೆಯಿಂದ ಏನು ಮಾಡಿದ್ರೆ ನಮ್ಗೆ ಎಲ್ಲನೂ ಸಪ್ರೇಟ್ ಮಾಡಿ ಏನು ಮಾಡಿದ್ದಾರೆ, ಸೆವೆಂತ್ ಏಂಜಲ್ ನಮಗೆ ಒಂದು ಬ್ಯೂಟಿಫುಲ್ ಆದ ಒಂದು ಬುಕ್ ಕೊಟ್ಟಿದ್ದಾರೆ. ಯಾವ ಬುಕ್ ಅದು? ಯಾವ ಬುಕ್ ರೀ? ಅದಕ್ಕೇನು ಫುಲ್ ಹೆಸರು? ಮೋಸ್ಟ್ ಎಕ್ಸೀಡಿಂಗ್ಲಿ ಗ್ರೇಟ್ ಅಂಡ್ ಪ್ರೇಷಿಯಸ್ ಪ್ರಾಮಿಸಸ್. ಸಿಂಪಲ್ ಆಗಿ ಬರ್ದಿಲ್ಲ, ಬುಕ್ ಆಫ್ ಪ್ರಾಮಿಸಸ್ ಬರ್ದಿಲ್ಲ, ಮೋಸ್ಟ್ ಎಕ್ಸೀಡಿಂಗ್ಲಿ ಗ್ರೇಟ್ ಅಂಡ್ ಪ್ರೇಷಿಯಸ್ ಪ್ರಾಮಿಸಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಬರ್ತೀನಿ. ನಾವು ಹಿಂಗೆ ಹೋಗ್ಬೇಕಾರೆ, ಮೈಸೂರು ಹೋಗ್ಬೇಕಾರೆ ಒಂದು ಹೋಟ್ಲಿದೆ. ಯಾವ ಹೋಟ್ಲಪ್ಪ ಅದು? ಕದಂಬ ಹೋಟ್ಲು. ಅಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಇಬ್ರು ಏನು ಮಾಡ್ತಾರೆ, ಇಬ್ರು ಊಟ ಮಾಡಕ್ಕೆ ಹೋಗ್ತಾರೆ. ಊಟ ಮಾಡ್ಬಿಟ್ಟು ಒಬ್ಬ ಏನು ಮಾಡ್ತಾನೆ, ಪಾಪ ಟೈಮ್ ಆಯಿತು, ಅರ್ಜೆಂಟ್ ತಿಂದ್ಬಿಟ್ಟು ಹೋಗ್ಬಿಡ್ತಾನೆ. ಇನ್ನೊಬ್ಬ ನಿಧಾನವಾಗಿ ಟೈಮ್ ತಗೊಂಡು ಅದನ್ನೇನು ಮಾಡ್ತಾ ತಿಂತಾನೆ. ಇಬ್ಬರ ಹತ್ರ ಫೀಡ್ಬ್ಯಾಕ್ ಕೇಳಿದ್ರೆ ಮತ್ತೆ ಗೊತ್ತಾಗ್ತಾನೆ. ಒಬ್ಬ ಪುಳಿಯೋಗರೆ ಹೆಂಗಿತ್ತು, ಪುಳಿಯೋಗರೆ ಹೆಂಗಿರುತ್ತೆ, ಪುಳಿಯೋಗರೆ ಐತೆ ಅಂತ ಬಿಡ್ತಾನೆ. ಯಾರು? ಫಾಸ್ಟ್ ಆಗೋದವನು.
ಸ್ಲೋ ಆಗಿ ತಿಂತಾನೆ ಗೊತ್ತಾ. ಅವ್ನು ಕೇಳಿದ್ರೆ ಅದಕ್ಕೆ ಮಾಡ್ತಾನೆ ವಿವರಣೆ ಕ್ಲಿಯರ್. ಯಾಕಂದ್ರೆ ಏನು ಮಾಡೋದನ್ನ ಅದನ್ನ ಅವನು ಅನುಭವಿಸಿ ತಿಂದಿದ್ದಾನೆ. ಆ ಥರ ದೇವರ ವಾಗ್ದಾನ ಓದ್ಬೇಕಾದ್ರೆ ಮಾಡ್ತೀನಿ, ಹೋಗ್ಬೇಕಾರೆ ಬೈಬಲಲ್ಲಿ ಹಂಗೇ ಓದ್ಕೊಂಡು ಹೋಗ್ಬಿಡ್ತೀವಿ ಫಾಸ್ಟಾಗಿ, ಗೊತ್ತಾಗಲ್ಲ ನಮಗೆ. ಇದನ್ನ ಸೆವೆಂತ್ ಏಜ್ ಮಾಡಿದಾರೆ, ಅದನ್ನ ಒಂದೊಂದು ಪದನ ಅನುಭವಿಸಿ ಬರೀತಾರೆ. ದ ಎಕ್ಸೀಡಿಂಗ್ಲಿ ಗ್ರೇಟ್ ಅಂಡ್ ಪ್ರೇಷಿಯಸ್ ಪ್ರಾಮಿಸಸ್. ಮಗ ಉನ್ನತವಾಗಿಯೂ ಅಮೂಲ್ಯವಾಗಿಯೂ ಬರೆದಪಟ್ಟ ವಾಗ್ದಾನಗಳು. ನೋಡಿದ್ರ? ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಾಗ್ದಾನ ಕಾಮ, ಮನ್ನಾ ಕಾಮ, ಸಾಂಗ್ಸ್ ಇನ್ ದ ನೈಟ್, ಮತ್ತೆ ಮಾರ್ನಿಂಗ್ ಡಿವೋಷನ್ಸ್ ಅಂತ ಕನ್ನಡದಲ್ಲಿ ಮಾರ್ನಿಂಗ್ ಡಿವೋಷನ್ಸ್ಗೆ ಮುಂಜಾನೆಯ ಧ್ಯಾನ, ಇದೆಲ್ಲ ಸಭೆಯಾಗಿ ಸೇರಿ ಓದೋ ವಿಷಯ ಅಲ್ಲ. ಓದ್ಬೋದು, ತಪ್ಪಿಲ್ಲ. ಸೇರಿದಾಗ ಸಂಡೇ ಏನ್ರಿ ಓದ್ರಿ, ಒಳ್ಳೇದೇ. ಆದರೆ ಪ್ರತಿಯೊಬ್ಬ ಯೇಸು ಕ್ರಿಸ್ತನ ಸೈಂಟಿಗೆ ಇದು ಇಂಡಿವಿಜುವಲ್ ಆಗಿ ಧ್ಯಾನ ಮಾಡುವಂತಹ ವಿಷಯ. ನಾವು ಇದನ್ನ ಧ್ಯಾನ ಮಾಡದೇ ಇದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ 100% ಗ್ಯಾರಂಟಿ ಬರ್ಕೊಳ್ಳಿ, ನಾವು ಓಟವನ್ನು ಓಡಿಸ್ ಮುಗಿಸೋಕ್ಕೆ ಆಗೋದಿಲ್ಲ. ಹೆಂಗೆ ಆ ಒಂದು ಟೈಟ್ ರೋಪ್ ವಾಕರ್ ಕೈಯಲ್ಲಿ ಕೋಳಿಲ್ದೆ ನಡೆದಂಗೆ ಏನಾಗುತ್ತೆ, ಒಂದೇ ಸ್ಟೆಪ್ ಏನಾಗ್ತಾನೆ ಅವನು ಬಿದ್ದೋಗ್ತಾನೆ ಅಲ್ವರ. ಹಂಗಾಗಿ ಈ ವಾಗ್ದಾನಗಳು, ಮನ್ನಾ, ಸಾಂಗ್ಸು, ಮಾರ್ನಿಂಗ್ ಡಿವೋಷನ್ಸು ಅಲ್ವರ, ವಿ ಶುಡ್ ಮೆಡಿಟೇಟ್. ನಾವು ಧ್ಯಾನ ಮಾಡಬೇಕು. ತುಂಬ ಸಿವಿಯರ್ ಆಗಿರುತ್ತೆ. ನಾವೇನು ಮಾಡ್ತೀವಿ ಇವಾಗ, ಏನಿದ್ದೀವಿ ನಾವು ವಾರ ಕಳಿತೀವಿ ಗೊತ್ತಾ. ಸಂಡೇ ಬರ್ತೀವಿ, ಎಕ್ಟಿಷನ್ ಸೇರ್ತೀವಿ, ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ, ಸ್ಮೂತಾಗಿ ಕಳೀತಾ ಇದೀವಿ ವಾರ. ಏನಪ್ಪ ಅರ್ಥ ಅಂದರೆ ನಾವು ಇನ್ನೂ ಬೆಳೆದಿಲ್ಲ ಅಂತ ಅರ್ಥ. ಇನ್ನೂ ಗಿಡವಾಗಿದ್ದೀವಿ, ದೇವ್ರು ನಮಗೆ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಟೆಸ್ಟಿಂಗ್ಸ್ ಹೆಂಗೆ ಬರುತ್ತೆ ಗೊತ್ತಾ? ಹೆಂಗೆ ಬರುತ್ತೆ ಅಂದರೆ ನಾವು ಯೋಚನೆ ಮಾಡಿರಲ್ಲ ಆ ಥರ ಟೆಸ್ಟಿಂಗ್ಸ್ ಬರುತ್ತೆ. ಅಲ್ಲಿ ನಾವು ನಿಲ್ಬೇಕಂದ್ರೆ ಹೆಂಗೆ ನಿಲ್ಲಕ್ಕಾಗತ್ತೆ? ಆ ಒಂದು ಸ್ಟಡಿ ನಮಗೆ ತುಂಬ ಮುಖ್ಯ. ಸೊ ಡಿವೈನ್ ಪ್ಲಾನ್ ಆಫ್ ಏಜಸ್ ಆಗಲಿ, ಪ್ರವಾದನೆ ಆಗಲಿ, ಏನು ಅದರಲ್ಲಿ ಫಸ್ಟು ಫೇತಲ್ಲಿ ಸ್ಟ್ರಾಂಗ್ ಆಗಿಬಿಟ್ಟು ನೆಕ್ಸ್ಟ್ ಬರುತ್ತೆ ನಮಗೆ ಆ ಪರ್ಸ್ನಲ್ ಫೇತು ತುಂಬ ಮುಖ್ಯ. ಓಕೆನಾ? ಸರಿ, ಈಗ ಈ ಒಂದು ವಾಗ್ದಾನಗಳು ಯಾರಿಗೆ ಸೇರಿದ್ದು? ಯಾರಿಗೆ ಕೊಟ್ಟಿರುವಂಥ ವಾಗ್ದಾನ? ನಮಗೆ ಕೊಟ್ಟಿರುವಂಥ ವಾಗ್ದಾನ. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಈಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ನಮಗೆ ಅನ್ನೋರು ಯಾರು? ಸಭೆ ಅಂದರೆ ಎಷ್ಟು ಜನ? 100% ಕರೆಕ್ಟ್. 1,44,000ಗೆ ಆ ವಾಗ್ದಾನಗಳಲ್ಲ. ಈಗ ಆ 1,44,000 ನಾವಿದೀವ? ಏನ್ರಿ ಇವತ್ತು ಮನ್ನಾ? ಲರ್ನ್ ಫ್ರಮ್ ಮೀ ದಟ್ ಐ ಆಮ್ ಮೀಕ್ ಅಂಡ್ ಲೋಲಿ. ಮೀಕ್ನೆಸ್ ಏನರ್ಥ? ಮೀಕ್ ಅಂದ್ರೆ ಶಾಂತ ಗುಣ. ಏನು ಮಾತಾಡಲ್ರಿ, ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡ್ತಾರೆ, ಬೇರೆ ಕಡೆ ಮಾತೇ ಆಡಲ್ಲ. ಏನಪ್ಪ ಅರ್ಥ ಅಂದ್ರೆ, ಪರಿಪೂರ್ಣವಾಗಿ ದೇವರ ಚಿತ್ತವನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಪರಿಪೂರ್ಣವಾಗಿ ದೇವರ ವಾಗ್ದಾನಗಳನ್ನ ನನಗೋಸ್ಕರ ಏನು ಮಾಡಿದ್ದೀನಿ, ಅಪ್ಲೈ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ಪ್ರೀತಿ, ದೇವರ ನೀತಿ ಮೇಲೆ 100% ನನಗೆ ನಂಬಿಕೆ ಇದೆ. ನನ್ನ ಜೀವನದಲ್ಲಿ ಎಲ್ಲವನ್ನು ದೇವರ ಕೈಯಲ್ಲಿ ಒಪ್ಪಿಸ್ಬಿಟ್ಟಿದ್ದೀನಿ. ಹಂಗಾಗಿ ನನ್ನ ಜೀವನದಲ್ಲಿ ಏನು ನಡೆದ್ರು ಅದು ಒಳ್ಳೋದಕ್ಕೆ ಅನ್ನೋ ಒಂದು ವಿಶ್ವಾಸ ಆಳವಾಗಿ ಬೇರ್ಗೊಂಡು ರೂಟ್ ಬಿಟ್ಟಿದೆ ಗೊತ್ತಾ. ಆ ರೂಟ್ ಬಿಟ್ಟಾಗನೇ ಈ ಮೀಕ್ನೆಸ್ ಬರೋದು. ಈ ಮೀಕ್ನೆಸ್ ಮಾಡೋದು ಗೊತ್ತಾ, ಈ ತಾಳ್ಮೆ ಗುಣ ಏನು ಮಾಡುತ್ತೆ ಗೊತ್ತಾ, ಪೇಷನ್ಸ್ನ ಬೆಳೆಸುತ್ತೆ. ಮೀಕ್ ಪೇಷನ್ಸು ತಾಳ್ಮೆಗೆ ಏನು ಮಾಡುತ್ತೆ? ಸೇಮ ಮೀಕ್ನೆಸ್ಗೆ ದೀನತೆನಾ? ತಮಿಳ್ ಹೇಳ್ಬೇಕಾದ್ರೆ ಶಾಂತ ಗುಣಂ ಅಂತ ಬರುತ್ತೆ. ಅಂಬಲ್ನೆಸ್ಗೆ ತಾಳ್ದ ಗುಣಂ, ಶಾಂತ ಗುಣಂ ಅಂತ ಬರುತ್ತೆ. ಮೀಕ್ನೆಸ್ಸು
ಎರಡು ಡಿಫ್ರೆಂಟ್ ಇದೆ, ಮೀಕ್ನೆಸ್, ಪೇಷನ್ಸ್. ಸೊ ಕ್ರಿಸ್ತಲ್ಲಿ ಪ್ರಿಯರೇ, ಈಗ ಉಡನ್ಬಡಿಕೆ ಮಾಡಿದ್ಮೇಲೆ, ಜ್ಞಾನಸ್ಥಾನ ತಗೊಂಡ್ಮೇಲೆ, ಇದೆಲ್ಲ ನಾವು ದೇವರ ಮುಂದೆ ಮಾಡುವಂತಹ ಒಂದು ಸಿಂಬಾಲಿಕ್ ಅರ್ಪಣೆ. ಅಲ್ಲೂರ ಅರ್ಪಣೆ ಮಾಡಿದ್ಮೇಲೆ ಅಫ್ಕೋರ್ಸ್ ನಮಗೆ ವಾಗ್ದಾನಗಳೆಲ್ಲ ಅಪ್ಲೈ ಆಗೋಯ್ತು. ಓದ್ಬೇಕಾದ್ರೆ ಮಾಡ್ಕೊಂಡು ಗೊತ್ತಾ, ನಾವು ಒಂದೊಂದು ವಾಗ್ದಾನಗಳನ್ನ ನನಗೋಸ್ಕರನೇ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಏನ್ ಮಾಡ್ಬೇಕಲ್ಲಿ ಅನುಭವಿಸಿ ಓದ್ಬೇಕು. ಆಗ ನಾವು ಅರ್ಪಣೆ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ವಾಕ್ಯ ಓದೋಣ. ಯೋವಾನ 15:4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರಿರಿ. ನೋಡಿದ್ರ, ಅಂದ್ರೆ ಇದು ಶಿಷ್ಯರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿರುವಂತ ವಾಕ್ಯ. ಇದು ಸಾಧಾರಣ ಜನಕ್ಕೆ ಕೇಳಿದಂತ ವಾಕ್ಯ ಅಲ್ಲ. ಯಾರು ಹೇಳಿರೋದು? ಡಿಸೈಪಲ್ಸ್ಗೆ ಮಾತ್ರ ಹೇಳಿರೋಂಥ ವಾಕ್ಯ. ಹಂಗಾಗಿ ಅರ್ಪಣೆ ಮಾಡಿದ್ಮೇಲೆ, ಸಮರ್ಪಣೆ ಮಾಡಿದ್ಮೇಲೆ, ಅಲ್ವರ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ನಾವು ಅವರಲ್ಲಿ ನೆಲೆಗೊಳ್ಳೋದು ತುಂಬಾ ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪ್ರಾರಂಭದಲ್ಲಿ ನಾವು ಅವರಲ್ಲಿ ನೆಲೆಗೊಂಡಿದ್ದು ಬಿಟ್ಟು ಅರ್ಧದಲ್ಲಿ ನಾವು ಅಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ನಾವು ಕಣಿ ಕೊಡಕ್ಕೆ ಆಗೋದಿಲ್ಲ. ಕ್ರಿಸ್ತರಲ್ಲಿ ಪ್ರಿಯರೇ, ಯಾರಪ್ಪ ನೆಲೆಗೊಂಡಿರ್ತಾರಂದ್ರೆ, ಈ ಭೂಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳಿಗಿಂತ, ಯಾರೇ ಫಾರ್ ಎಕ್ಸಾಂಪಲ್, ಅದು ಏನ್ ಹೇಳ್ಬೇಕಂದ್ರೆ, ದ ಪ್ಲೆಷರ್ ಆಫ್ ದಿಸ್ ವರ್ಲ್ಡ್, ಕಾಸಿರ್ಬೋದು, ಮನೆ ಇರ್ಬೋದು, ಗಾಡಿ ಇರ್ಬೋದು, ಅಲ್ಲೂರ ಸ್ನೇಹಿತರು ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಇಲ್ಲ ಅಂದ್ರೆ ಈಸಿಯಾಗಿ ಏನಂತಾರೆ ಅಂದ್ರೆ, ಪ್ರಿನ್ಸಿಪಲ್ ಅಂದ್ರೆ ವೇ ಆಫ್ ಈಸ್ ಅಂತಾರೆ, ಅಂದ್ರೆ ಆರಾಮಾಗಿದ್ದು ಬಿಡೋಣ ಅನ್ನೋದಾಗ್ಲಿ, ಇಲ್ಲಾಂದ್ರೆ ಗೌರ್ಮೆಂಟ್ ರೂಲ್ಸ್ ಇದೆ ಗೊತ್ತಾ, ಅದನ್ನ ಫಾಲೋ ಮಾಡದೆ ಡಿವಿಯೇಟ್ ಮಾಡಿ ಆರಾಮಾಗಿದ್ದು ಬಿಡೋಣ, ಯಾಕೆ ಸುಮ್ಮನೆ ತಗೊಳೋದು, ಇದೆಲ್ಲ ಇಲ್ಲದೆ ನೀತಿಯ ದಾರಿಯಲ್ಲಿ ಯಾರು ನಡೀತಾರೋ ಅಲ್ವರ ಏನಂತವ್ರು, ಅವರು ದೇವರಲ್ಲಿ ನೆಲೆಗೊಂಡಿದ್ದಾರೆ ಅಂತ ಅರ್ಥ. ಸೊ ಯಾರೆಲ್ಲ ದೇವ್ರು ನೆಲೆಗೊಂಡಿದ್ದಾರಪ್ಪ ಅಂದ್ರೆ, ಅವರು ಇದೆಲ್ಲಕ್ಕಿಂತ ಏನ್ ಮಾಡ್ತಾರಂತೆ, ದೇವ್ರನ್ನ ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅನ್ನೋ ಅರ್ಥ. ಸೊ ಹಂಗಾಗಿ ಯಾರು ಹೀಗಿರ್ತಾರೋ, ನೆಲೆಗೊಂಡಿದ್ದು, ಎಲ್ಲಕ್ಕಿಂತ ದೇವ್ರನ್ನ ಯಾರನ್ನ ಜಾಸ್ತಿಯಾಗಿ ಪ್ರೀತಿ ಮಾಡ್ತಾರೋ ಅವರಿಗೇನೆ ಈ ವಾಗ್ದಾನ. ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮ ಜೀವನದ ಯಾವುದೇ ವಿಷಯ ಇರಲಿ ಏನ್ರಿ, ನಾವು ನಮ್ಮ ಸ್ವಂತ ಚಿತ್ತವನ್ನು ಯೋಚನೆ ಮಾಡಿದೆ ಏನ್ ಮಾಡ್ಬೇಕು, ನಾವು ಪರಿಪೂರ್ಣವಾಗಿ ದೇವರನ್ನೇ ನಾವು ಏನ್ರಿ ಪ್ಲೀಸ್ ಮಾಡೋ ಥರ ಮಾಡ್ಕೋಬೇಕು, ಅವ್ರ ಚಿತ್ತ ಅರಿಬೇಕು ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ಹಂಗಾಗಿ ನಾವು ಯಾವಾಗ ಕಂಪ್ಲೀಟ್ ಆಗಿ ನಾವು ಸಬ್ಮಿಟ್, ಅವ್ರಿಗೆ ಸರೆಂಡರ್ ಮಾಡಿ, ಅವ್ರಿಗೆ ನಾವು ಅವನ್ನ ಅರ್ಪಣಿಸಿ ನಾವು ಅವರಲ್ಲಿ ನೆಲೆಗೊಂಡಿರ್ತೀವೋ ಆವಾಗ ಮಾತ್ರನೇ ನಾವು ಯೇಸು ಕ್ರಿಸ್ತಿನ ಆ ಒಂದು ಶರೀರದ ಏನ್ರಿ ಅಂಗಗಳಾಗಿ ಇರ್ತೀವಿ ಅಂತ ನೋಡ್ತೀವಿ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಿಷಯ ಬಂದ್ಬಿಟ್ಟು ಬರೀ ನಾವು ಧ್ಯಾನ ಮಾಡಿ ಟ್ರೂತ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಅಲ್ವರ, ಅದು ಮುಖ್ಯನೇ, ಅದಿಲ್ಲ ಅದು ಬೇಡ ಅಂತ ಹೇಳ್ತಾರಲ್ಲ ನಾನು, ಅದು ಮುಖ್ಯನೇ, ಅದು ಮಾತ್ರ ಸಾಲಲ್ಲ. ಏನ್ ಮಾಡೋಕಂಗಾರೆ, ನಮ್ಮಲ್ಲಿ ಆ ಒಂದು ಪರ್ಸ್ನಲ್ ಲೈಫಲ್ಲಿ ನಮ್ಮ ಜೀವನ ಎಲ್ಲವೂ ದೇವರು ಕಂಟ್ರೋಲ್ ಇದೆ ಅನ್ನೋ ಫೇತ್ ನಮಗೆ ತುಂಬಾ ಮುಖ್ಯ. ಔಟ್ಕಮ್ ಏನ್ರಿ, ಔಟ್ಕಮ್ ಇಸ್ ಎ ಕ್ಯಾರೆಕ್ಟರ್ ಅಲ್ವಾ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೆ ಇವತ್ತು ಕೊಟ್ಟಿರುವಂತ ಈ ವಾಗ್ದಾನ ಯಾಕೆ ಬೇಕು, ವೈ ಇಟ್ ಇಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಏನಂದ್ರೆ, ದೇವರು ತನ್ನ ಜನರನ್ನು ಅರಿತಿರೋರು. ಯಾಕೆ ಇಷ್ಟು ವಾಗ್ದಾನ? ಸಿಂಪಲ್ ಆಗಿ ಒಂದು ಮಾತೆಲ್ಲ, ಭಯಪಡಬೇಡ ಚಿಕ್ಕ ಹಿಂಡೆ, ಏನು ರಾಜ್ಯವನ್ನು ಕೊಡಕ್ಕೆ ನಾನು ಸಂತೋಷದಿರ್ತೀನಿ, ಸಾಕಲ್ವಾ? ಒಂದು ಸಾಕಲ್ವ ವಾಗ್ದಾನ. ಇನ್ನೊಂದು, ಭಯಪಡಬೇಡ ನಿನ್ನ ಎಲ್ಲ ಕೂದಲನ್ನು ಎಣ್ಣಿಕೆ ಮಾಡಿದ್ದೀನಿ, ಸಾಕಲ್ವಾ? ಇನ್ನೊಂದು. ಯಾಕೆ ಇಷ್ಟು ವಾಗ್ದಾನಗಳು? ಯಾಕೆ ಅಂದ್ರೆ, ಕ್ರಿಸ್ತರಲ್ಲಿ ಪ್ರಿಯರೇ, ಒಂದೊಂದು ವಾಗ್ದಾನಗಳು
ಬೇರ್ಪಟ್ಟಿದೆ. ಒಂದೊಂದು ವಾಗ್ದಾನಕ್ಕೂ ಅದಕ್ಕೆ ಇರುವಂತಹ ವಿಷಯಗಳು ಬೇರೆ ಬೇರೆ ಇದೆ ಅಂತ ನೋಡ್ತೀವಿ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಗಾಡ್ ಈಸ್ ವಿತ್ ಅಸ್, ದೇವರು ನಮ್ಮ ಜೊತೆಗೆ ಇದ್ದಾರೆ. ಅದು ಒಂದು ವಾಗ್ದಾನ ಅಲ್ವಾ? ಕ್ರಿಸ್ತರಲ್ಲಿ ಪ್ರಿಯರೇ ಏನು ಬರ್ತಾರೆ ಅಂದ್ರೆ, ರೀಪ್ರಿಂಟ್ ನಂಬರ್ 2521 ಅಲ್ಲಿ, ಆಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಆನ್ ಟೈಮ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ದೇವರ ಚಿತ್ರದ ಪ್ರಕಾರ ಸರಿಯಾದ ಸಮಯಕ್ಕೆ ಒಳ್ಳೇದಕ್ಕೆ ಆಗ್ತದೆ ಅಂತ ನೋಡ್ತೀವಿ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಿಶ್ವಾಸ ನಮಗೆ ಪ್ರತಿಯೊಬ್ಬರಿಗೂ ಇರಬೇಕು. ಈ ವಿಶ್ವಾಸ ಇದ್ರೆ ನಾವು ಅವ್ರು ಯಾರಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೆಂಗ್ ಗೊತ್ತಾ? ಹೆಂಗೆ? ಆಚೆ ಕಡೆ ಅದು ಏನಾಗುತ್ತೆ, ಇಟ್ ಈಸ್ ವಿಸಿಬಲ್ ಔಟ್ಸೈಡ್. ಅವ್ರ ಜೀವನದಲ್ಲಿ ಏನೇ ಆಗ್ಲಿರಿ, ಅವ್ರ ಸಮಾಧಾನದಿಂದ, ಸಂತೋಷದಿಂದ ಏನ್ರಿ ಹ್ಯಾಪಿಯಾಗಿರ್ತಾರೆ, ಯಾವುದಕ್ಕೂ ಚಿಂತೆ ಮಾಡಲ್ಲ. ಈ ಒಂದು ಸ್ಥಾನದಲ್ಲಿ ಏನಕ್ಕೆ ಬೆಳೆದ್ಬಿಟ್ಟಿದ್ರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ, ಕೊನೆಗಾಗಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಸಮರ್ಪಣೆ ಮಾಡ್ಬಿಟ್ರು ಯೇಸು ಕ್ರಿಸ್ತರು ತಂದೆ ದೇವ್ರ ಕೈಗೆ. ಕೊನೆಯದಾಗಿ ಏನಪ್ಪ ರಿಕ್ವೆಸ್ಟ್ ಅಂದಪ್ಪ ಅಂದ್ರೆ, ನನ್ನ ಹತ್ರ ಮಾತಾಡಿ ಸಾಕು, ನನಗೆ ಬೇರೆನೇ ಬೇಡ, ನೀವು ನನ್ನ ಹತ್ರ ಮಾತಾಡ್ತಲ್ಲ ಅಷ್ಟೇನೆ, ನನ್ಗೆ ರಿಪ್ಲೈ ಕೊಡ್ತಲ್ಲ, ಒಂದೇ ಒಂದು ಮಾತಾಡ್ಬಿಡಿ ಅಂತ ಕೇಳ್ತಾರೆ. ತಂದೆ ದೂರ ಹತ್ರ ಮಾತಾಡಿಲ್ಲ. ಕೊನೆಯದಾಗಿ ಅಂತ ಸಂದರ್ಭದಲ್ಲೂ ಎಲ್ಲವನ್ನು ಸಮರ್ಪಣೆ ಮಾಡೋದು ನಮ್ಮ ಕೊನೆಗೆ ಅವರ ಜೀವವನ್ನೇ, ಮತ್ತೆ ತಂದೆಯೇ ನಿನ್ನ ಕೈಗೆ ನನ್ನ ಜೀವವನ್ನು ಒಪ್ಪಿಸ್ಕೊಡ್ತೀನಿ ಅಂದ್ಬಿಟ್ಟು ಮುಗಿಸ್ಬಿಟ್ರು ಓಟನ್ನು. ಇದು ನನ್ನಲ್ಲಿ ನೆಲೆಗೊಂಡಿರೋದಕ್ಕೆ ಎಕ್ಸಾಂಪಲ್. ಇದು ಅವರ ಒಂದು ಕ್ಯಾರೆಕ್ಟರ್ ನೋಡಿ. ಅವರು ಸ್ಟಾರ್ಟಿಂಗ್ ಅಲ್ಲಿ 40 ಡೇಸ್ ಮಾಡ್ಬಿಟ್ಟು ಅವರು ಕ್ಲಿಯರ್ ಆಗಿ ಸತ್ಯವನ್ನು, ಡಾಕ್ಟ್ರಿನ್ನ ಕ್ಲಿಯರ್ ಅರ್ಥ ಮಾಡ್ಕೊಂಡ್ರು. ತುಂಬಾ ಇಂಪಾರ್ಟೆಂಟ್ ಅದು. ಅರ್ಥ ಮಾಡ್ಕೊಂಡ್ಮೇಲೆ ಅವರ ಜೀವನದಲ್ಲಿರುವಂತಹ ಎಲ್ಲ ಕಾರ್ಯಗಳನ್ನ ಮಾಡ್ಬಿಟ್ರು. ಅದಕ್ಕೆ ಅನುಸಾರವಾಗಿ ಇದೆಯಾ ಅಂತ ಚೆಕ್ ಮಾಡಿ ಕೊನೆಗೆ ಅರ್ಪಣೆ ಅವ್ರದ್ದು ಕಂಪ್ಲೀಟ್ ಆಗಿತ್ತು. ಏನು ಮಾಡ್ಬಿಟ್ರು, ಫುಲ್ಲಾಗಿ ಅರ್ಪಣೆ ಮಾಡ್ಬಿಟ್ಟು ಅವ್ರ ಜೀವವನ್ನು, ಅವ್ರ ಓಟವನ್ನು ಮುಗಿಸಿದ್ರು. ಹಂಗಿರ್ಬೇಕು. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಯಾವಾಗ ನಮಗೆ ಈ ಒಂದು ಬೆಳವಣಿಗೆ ಇರ್ತದೋ ಅದು ನಮ್ಮ ಲೈಫಲ್ಲಿ ಏನಾಗುತ್ತೆ, ವಿಸಿಬಲ್ ಆಗಿ ಆಚೆ ಕಡೆ ಕಾಣ್ತದೆ, ನಾವು ನೋಡ್ಕೋಬಹುದು. ಅದಕ್ಕೇನಪ್ಪ ಅಂತಾರಂದ್ರೆ, ನಿಮಗೆ ಯಾವಾಗ ಅದು ಮನ್ನಾ ಇತ್ತಲ್ಲ, ನಾವು ತಿನ್ಕಲ್ರಿ ಇವಾಗ ಮಲಾಕಿ 3ನೇ ಅಧ್ಯಾಯದಲ್ಲಿ ಬರ್ತದೆ ಮನ್ನೆಯನ್ನ ಬಂತದು 18 ತಾರೀಕಲ್ವಾ? ರಿಫೈನರ್ಸ್ ಬರುತ್ತೆ ನೋಡಿ, ಅದು ರಿಫೈನ್ ಮಾಡ್ತೀನಿ ಅಂತ. ಅದೇ 18ನೇ ತಾರೀಕು ಜೂನ್. ಹೂ ಮೇ ಅಬೈಡ್ ದ ಡೇ ಆಫ್ ಹಿಸ್ ಕಮಿಂಗ್ and who shall stand when he appeareth, for he is like a refiner's fire, and he shall sit as a refiner and purifier of silver. ಇಲ್ಲಿ ಬರ್ತಾರೆ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, the great refiner is watching to see how the precious metal of your character reflects his image. ಇವಾಗ ಚಿನ್ನ ಹೆಂಗ್ ಮಾಡ್ತಾರೆ, ಬೆಳ್ಳಿ ಫುಲ್ ಹೀಟ್ ಮಾಡ್ತಾರೆ, ಏನಾಗ್ತದ, ಲಿಕ್ವಿಡ್ ಆಗತ್ತಲ್ವಾ? ಲಿಕ್ವಿಡ್ ಆದ್ಮೇಲೆ ಮತ್ತೆ ಹೀಟ್ ಮಾಡ್ತಾನೆ ಹೋದ್ರೇನಾಗ್ತಾ ಏನಾಗ್ತಾರೆ, ಅಲ್ಲಿ ಅದ್ರಲ್ಲಿರುವಂತಹ ಕಸ ಏನಾಗುತ್ತೆ, ಕಸ ಎಲ್ಲ ಅಲ್ಲಿ ಬರ್ನ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದು ನೀರ್ ತರ ಇರುತ್ತೆ. ಏನಾಗುತ್ತಪ್ಪ ಅಂತ ಹೇಳ್ತಾ, ಅವಾಗ ಅಲ್ಲಿ ಏನು ಮಾಡಿ ನೀರಿದ್ರಾಗ ಅಲ್ಲಿ ನಾವು ನಮ್ಮ ಇಮೇಜ್ ಅಲ್ಲಿ ನೋಡ್ಬೋದು. ಸಂಗಾಗಿ ಕ್ರಿಸ್ತಲ್ಲಿ ಪ್ರಿಯರೇ, ನಮ್ಮ ಕ್ಯಾರೆಕ್ಟರ್ ಹೆಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಇರ್ಬೇಕು. ಹಂಗಾಗಿ ಇನ್ ಪ್ಲೇನ್ ಲ್ಯಾಂಗ್ವೇಜ್ ಬರೀತಾರೆ, ಇನ್ ಎವ್ರಿ ಟ್ರಯಲ್ he watches to see what influences control our actions. ನಮ್ಮ ಜೀವನದಲ್ಲಿ ನಾವು ಮಾಡುವ ಒಂದೊಂದು ಕಾರ್ಯವು ಯಾವುದು ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವೆದರ್ ದೇ ಬಿ ಇನ್ಫ್ಲುಯೆನ್ಸಸ್ ಆಫ್ ಪ್ರೆಸೆಂಟ್ ಅಡ್ವಾಂಟೇಜ್. ನನಗೆ ಈ ಕಾರ್ಯ ಮಾಡಿದ್ರೆ ನನಗೆ ಸ್ವಲ್ಪ ಏನಾಗುತ್ತೆ, ಲಾಭ ಬರುತ್ತಾ ಅಂತ ನೋಡ್ತಾರೆ, ಫಸ್ಟ್ ಪಾಯಿಂಟು. ನೆಕ್ಸ್ಟ್, ವೆದರ್ ಆರ್ ವರ್ಲ್ಡ್ಲಿ ಪಾಲಿಸೀಸ್, ಲೋಕದ ಪಾಲಿಸಿನ,
ಆರ್ ಪರ್ಸನಲ್ ಫ್ರೆಂಡ್ಶಿಪ್ ಆರ್ ಅರ್ಥ್ಲಿ ಲವ್ಸ್ ಆಫ್ ಹಸ್ಬೆಂಡ್, ವೈಫ್, ಚಿಲ್ಡ್ರನ್ ಆರ್ ಲವ್ ಆಫ್ ಈಸ್ ಆರ್ ಲವ್ ಆಫ್ ಪೀಸ್. ನಮ್ಗೇನಕ್ಕಪ್ಪ ರಾಮಾಯಣ, ಸಮಾಧಾನ ಬಿಡೋಣ, ಆರಾಮಾಗಿ ಈಸಿಯಾಗಿ ಬಿಡೋಣ. ಲವ್ ಆಫ್ ಪೀಸ್, ಲವ್ ಆಫ್ ಈಸ್ ಅಟ್ ಎನಿ ಕಾಸ್ಟ್. ಆರ್ ವೆದರ್ on the other hand, we are controlled by the naked principles of truth and righteousness. ನಮ್ಗೆ ಈಸಿಯಾಗಿ ಹೋಗ್ಬಿಡ್ತೀವ, ಇದ್ರ ಮೇಲೆ ಪ್ರೀತಿ ತೋರಿಸ್ತೀವ. ಇಲ್ಲ ಅಂದ್ರೆ ದೇವರ ಸತ್ಯ ನೀತಿ ಇರೋದು ಗೊತ್ತಾ, ಅದು ಏನು ಹೇಳುತ್ತೋ ಅದ್ರ ಬಗ್ಗೆ ನಾವು ಬಾಳ್ತೀವ ಅಂತ ಮಾಡ್ತಾರಂತೆ. ತಂದೆಯವರಮ್ಮನ ಚೆಕ್ ಮಾಡ್ತಾರೆ ಅಂತ ನೋಡ್ತೀವಿ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, and righteousness, on whether we will defend these principles with zeal and energy at any cost of labor or suffering or both, and so fight the good fight of faith to the bitter end, even unto death. ಕೊನೆವರೆಗೂ ನಾವು ನೀತಿಗೋಸ್ಕರ, ಸತ್ಯಕ್ಕೋಸ್ಕರ ಬದುಕ್ತೀವ. ಇಲ್ಲ ಅಂದ್ರೆ ಹೇಳದ್ನಲ್ಲ, ಇದಕ್ಕೋಸ್ಕರ ಬದುಕ್ತೀವ. ಇದನ್ನೇ ಚೆಕ್ ಮಾಡ್ತಾ ಇರುತ್ತೆ ದ ರಿಫೈನರ್. ಯಾರು ರಿಫೈನರು? ಏನಂತಾರೆ ಅದಕ್ಕೆ? ಕುಶುಬನ, ಕುರುಬನ? ಅದು ಕುರುಬ ಅಲ್ಲ, ಇದು ಮಾಡ್ತಾರ ಸ್ಮಿತ್, ಬ್ಲ್ಯಾಕ್ ಸ್ಮಿತ್, ಅಕ್ಕ ಸಾರಿಗನ, ಹೌದು ಆ ಥರ. ಕ್ರಿಸ್ತನ ಪ್ರಿಯರೇ, ಈ ಒಂದು ವಿಷಯ ಈಗ ನೋಡ್ಬೇಕಾರೆ ಈ ಒಂದು ವಾಗ್ದಾನ ಗೊತ್ತಾ? ಯಾವ ವಾಗ್ದಾನ? ದೇವರು ತನ್ನ ಜನರನ್ನ ಅರಿತಿದ್ದಾರೆ ಅನ್ನೋ ವಾಗ್ದಾನದಲ್ಲಿ ಒಂದು 3-5 ವಿಷಯ ನೋಡೋಣ. ನಾವು 5 ಪಾಯಿಂಟ್ಸ್ ನೋಡ್ಬಿಟ್ಟು ನಾವು ಪಾಠ ಇವತ್ತು ಏನು ಮಾಡೋಣ? ಪಾಠನ ಮುಗಿಸ್ಬಿಡೋಣ. ಪಾಠನ ನಮ್ಮ ಇದರಲ್ಲಿ ರಿಜಿಸ್ಟರ್ ಮಾಡಬೇಕು ಹೃದಯದಲ್ಲಿ, ಅಲ್ವಾ? ಸೊ ಈಗ ಕ್ಲಿಯರ್ ಆಗಿ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ, ನಮಗೆ ಇವಾಗ ನೋಡಿ, ಯೇಸು ಕ್ರಿಸ್ತ ಮಾಡ್ಬಿಟ್ರು, ತಾನೇ ದೇವರು ಮಾಡ್ರಿ, ನೀವು ನಾನು ಈಡಿ ಬಳಿ ಕೊಡಕ್ಕೆ ರೆಡಿದ್ದೀನಿ, ಐ ಆಮ್ ರೆಡಿ ಟು ಗಿವ್ ದ ರ್ಯಾನ್ಸಮ್. ಜೀವ ಕೊಡಕ್ಕೆ ನಾನು ರೆಡಿ. ನೀವೇನು ಮಾಡ್ರಿ? ಕತ್ತಲ್ಲೋ ಕೈಯಲ್ಲೋ ಏನು ಮಾಡ್ರಿ, ಕಾಳಲ್ಲಿ ಮಾಡ್ರಿ, ನರನ ಕಟ್ ಮಾಡ್ಬಿಡ್ರಿ. ಏನಾಗುತ್ತೆ? ಜೀವ, ರಕ್ತ ಎಲ್ಲ ಆಚೆ ಹೋಗುತ್ತೆ. ಅವಾಗ ಏನಾಗುತ್ತೆ? ಸತ್ತೋಗುತ್ತೆ. ಯಾವುದು? ಯಾವ ಕುರಿಗೆ ಇಲ್ಲಿ ಕಟ್ ಮಾಡ್ತಿದಾರೋ? ಯಾವ ಕುರಿ? ಪಸ್ಕ. ಏನು ಮಾಡ್ತಾರೆ? ಅದನ್ನ ಫುಲ್ಲ ಕಟ್ ಮಾಡ್ತಾ ಇರಲಿಲ್ಲ. ಅಂದರೆ ಏನು, ಮೂಳೆ ಮುರಿಬಾರ್ದಲ್ವಾ? ಏನು ಮಾಡ್ತಾರೆ? ಅದನ್ನ ಬರೀ ಒಂದು ವೆಯ್ನ ಕಟ್ ಮಾಡ್ಬಿಡ್ರೆ ರಕ್ತ ಆಚೆ ಹೋಗುತ್ತೆ. ಅವಾಗ ಏನಾಗ್ತದೆ? ಅದು ಕುರಿ ಮನೆ ಸುತ್ತೋಗುತ್ತಾನೆ. ಹಂಗೆ ಮಾಡಲಿ ಯೇಸು ಕ್ರಿಸ್ತಗೆ. ಅವ್ರು ಯಾರು? ಅವರು ಪಸ್ಕದ ಕುರಿ ಮರಿತಾನೆ. ಹಂಗೆ ಕೊಟ್ಬಿಟ್ಟು ಆಗಿರೋದಲ್ವಾ ಏನ? ಆ ಒಂದು ರ್ಯಾನ್ಸಮ್ ಕ್ಲಿಯರ್ ಆಗಿರುತ್ತಾನೆ, ಜೀವ ಹೋಗಿರುತ್ತಾನೆ. ಯಾಕೆ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ಶಿಲುಬೆಯ ಮರಣ ಯಾಕೆ? ಉಗುಳಿಕೆ ಯಾಕೆ? ಒದಿಯೋದು ಯಾಕೆ? ತಲೆ ಮೇಲೆ ಕೊಟ್ಟೋದು ಯಾಕೆ? ಯಾಕಿದಲ್ಲ? ಯಾಕಂದ್ರೆ ಇದೇ ಒಂದು ದೇವರು ಕೊಟ್ಟಿರುವಂತ ಪಾತ್ರೆ, ಕಪ್. ಏನಕ್ಕಪ್ಪ ಕಪ್ ಅಂದ್ರೆ, ದೇವ್ರು ಹೇಳ್ತಾರೆ, ನೋಡಪ್ಪ, ಇವಾಗ ಒಂದು ಬರ್ಬೇಕಾರೆ, ಡ್ರೈವಿಂಗ್ ಮಾಡ್ಬೇಕಾರೆ ಒಂದು ಇದು ಹೊಡೆದೆ, ಒಂದು ಅಡ್ವರ್ಟೈಸ್ಮೆಂಟ್. ಏನಪ್ಪ ಅಂದ್ರೆ, ಗ್ಲೋರಿ ಈಸ್ ನಾಟ್ ಬಾರ್ನ್ ಬಟ್ ರೇಸ್ಡ್. ಅರ್ಥ ಆಯ್ತಾ? ವಾಟ್ ಎ ವಂಡರ್ಫುಲ್ ಸ್ಟೇಟ್ಮೆಂಟ್. ಗ್ಲೋರಿ ಈಸ್ ನಾಟ್ ಬಾರ್ನ್, ಇಟ್ ಈಸ್ ರೇಸ್ಡ್. ಅಂದ್ರೆ ವಾಟ್ ಇಸ್ ಇನ್ ಗ್ಲೋರಿ? ಮಹಿಮೆ ಅದು ಹುಟ್ಟಲ್ಲಂತೆ, ಅದನ್ನ ಬೆಳೆಸ್ಬೇಕು. ಹಂಗಾಗಿ ದೇವರು ಬರೀತಾರೆ ಏನಪ್ಪ ಅಂದ್ರೆ, ನಾನು ಇರುವಂತ ಈ ಒಂದು ಜೀವ, ಯಾವ ಜೀವ? ಅಮರತ್ವ ಅನ್ನೋದು ಮಹಿಮೆ ಇದೆ ಗೊತ್ತಾ? ಈ ಮಹಿಮೆಗೆ ನೀವು ಬೆಳಿಬೇಕು. ನಾನು ಡೈರೆಕ್ಟ್ ಸೃಷ್ಟಿ ಮಾಡ್ಬಿಟ್ರೆ ಏನಾಗುತ್ತೆ? ಅದು ತಪ್ಪು ಮಾಡ್ಬಿಟ್ರೆ ಅದನ್ನ ಏನು ಮಾಡೋಕ್ಕಾಗಲ್ಲ, ನಾಶ ಮಾಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ಏನು ಮಾಡ್ಬೇಕು ನೀವು? ಅದನ್ನು ಬೆಳೆಸ್ಬೇಕು. ಹಂಗಾಗಿ ಆ ಒಂದು ಜೀವವನ್ನು ಪಡ್ಕೋಬೇಕಾದ್ರೆ ನಾವು ಅದಕ್ಕೆ ನಾವು ತಕ್ಕರಾಗಿದ್ದೀವ ಅಂದ್ರೆ, ಏನಂತಾರೆ ಅದಕ್ಕೆ? ಯೋಗ್ಯರಾಗಿದ್ದೀವ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ನಾವು ಮಾತ್ರ ಅಲ್ಲ, ಯೇಸು ಕ್ರಿಸ್ತರು ಸಹ ಅದನ್ನ ಪ್ರೂವ್ ಮಾಡೋಕ್ಕಾಗಿತ್ತು. 100% ಇತ್ತು. ಅದಕ್ಕೆ ನೋಡಿಲ್ಲ, ಅವ್ರಿಗೆ ಈಸಿ ವೇ ಕೊಡಲಿಲ್ಲ. ಅದಕ್ಕೆ ಆ ಪಾತ್ರೆ ಇನ್ನೊಬ್ಬ ಹೆಸರಪ್ಪ ಅಂದ್ರೆ, ವಾಟ್ ಇಸ್ ಮೀನಿಂಗ್ ಆಫ್ ಕಪ್ ಅಂದ್ರೆ, ಕಪ್ ಆಫ್ ಎಕ್ಸ್ಪೀರಿಯನ್ಸ್. ಸಿಂಪಲ್ ಎಕ್ಸ್ಪೀರಿಯನ್ಸ್, ಅನುಭವದ ಪಾತ್ರೆ. ಎಂತ ಅನುಭವ? ಅವಮಾನದ ಅನುಭವ. ಎಲ್ರು ನಿಮ್ಮನ್ನ ಉಗಿತಾರೆ, ಎಲ್ಲ ಬೈತಾರೆ, ಇಂತಹ ಅನುಭವ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ,
ಈ ಒಂದು ಅನುಭವ ನಾವು ಬರ್ಬೇಕಾದ್ರೆ ನಾವು ನಾವು ನಿಲ್ಬೇಕಂದ್ರೆ ನಮಗೆ ಈ ವಾಗ್ದಾನಗಳು ತುಂಬ ಮುಖ್ಯ ಅಂತ ನೋಡ್ತೀವಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ, ನಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯದ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ಆಲ್ ದ ಈವೆಂಟ್ಸ್ ಆಫ್ ಅವರ್ ಲೈಫ್, ಈ ಒಂದು ಎಕ್ಸ್ಪೀರಿಯನ್ಸ್ದಲ್ಲಿ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ನಾವು ತಪ್ಪೇ ಮಾಡಿರಲಿ ಏನ್ರಿ, ನಾವು ಬಲಹೀನದಿಂದ ತಪ್ಪೇ ಮಾಡಿರಲಿ, ನಾವು ಬಿದ್ದೋಗಿರ್ಲಿ ಪರವಾಗಿಲ್ಲ, ಬಿದ್ದರೂ ಸಹ ಏನಾಗಬೇಕು ನಾವು ಮತ್ತೆ ನಮಗೆ ಇದ್ರಲ್ಲಿ ದೇವರು ನಮಗೆ ಯಾವುದೋ ಒಂದು ಪಾಠವನ್ನು ಕಲಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಮತ್ತೆ ಓಟವನ್ನು ನಾವು ಓಡಬೇಕು. ಡಿಲೇ ಆಗಿರುತ್ತೆ ಏನು, ಫಾರ್ ಎಕ್ಸಾಂಪಲ್ 1 year 3 year ಮುಗಿಸೋ ಓಟ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಡ್ರಾಗ್ ಆಗುತ್ತೆ. ಬಟ್ ಏನು ಗುಡ್ ನ್ಯೂಸ್ ಅಂದರೆ, ದ ಗುಡ್ ನ್ಯೂಸ್ ಇಸ್ ನಾವು ಇನ್ನೂ ಈ ಓಟದಲ್ಲಿ ಇದ್ದೀವಿ. ದಿಸ್ ಇಸ್ ದ ಗುಡ್ ನ್ಯೂಸ್. ಇವತ್ತು ನನಗಾಗ್ಲಿ ನಿಮಗಾಗ್ಲಿ ಜೀವಂತವಾಗಿಟ್ಟು ಏನ್ರಿ ಈ ಒಂದು ವಾಕ್ಯನ ನನಗೆ ಸಾರೋದಕ್ಕೂ ನಿಮ್ಗೆ ಕೇಳೋದಕ್ಕೂ ದೇವರು ಅನುಗ್ರಹ ಮಾಡಿದಾರೆ ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಇನ್ನ ಓಟದಲ್ಲಿ ಇದ್ದೀವಿ. ಇದುವರೆಗೂ ಏನು ತಪ್ಪು ಮಾಡಿರಲಿ ಹೋಗ್ಲಿ ಪರವಾಗಿಲ್ಲ, ಅಟ್ಲೀಸ್ಟ್ ಏನ್ರಿ ಇನ್ಮೇಲೆ ನಾನು ಏನು ಮಾಡ್ರಿ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅನ್ನೋದಕ್ಕೇನೆ ಈ ಒಂದು ಪಾಠ. ಹಾಗಾಗಿ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಅನುಭವದಲ್ಲೂ ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಒಂದು ಹೇಳ್ಬೇಕಪ್ಪ ಅಂದರೆ, ದೇವ್ರೆ ನಿನಗೆ ಯಾವುದು ಸಿರಿ ಅನ್ಸುತ್ತೋ ಅದನ್ನ ಮಾಡು. ಕ್ಲಿಯರ್ ಸರೆಂಡರ್. ಇದನ್ನೆರಡ ಮಾಡಿದಾರ ಹಳೆ ಒಡಂಬಡಿಕೆಯಲ್ಲಿ. ವಾಕ್ಯ ಹೋದ್ರಿ 1 ಕ್ರಾನಿಕಲ್ಸ್ ಏನಂತಾರೆ ಅದಕ್ಕೆ, 1 ಪೂರ್ವ ಗ್ರಂಥ 19ನೇ ಅಧ್ಯಾಯ 13ನೇ ವಾಕ್ಯ. 19:13. ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನು ತನಗೆ ಸರಿ ಕಾಣುವಂತದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮೋನಿಯರಿಗೆ ವಿರುದ್ಧವಾಗಿ ಕಳುಹಿಸಿದನು. ನೋಡಿದ್ರ ಏನಂತ ದೇವರಿಗೆ ಸರಿ ಅನ್ಸೋದನ್ನು ಮಾಡಲಿ. ಯಾರು ಹೇಳ್ತಾರೆ ಇದನ್ನ? ರಾಜರ ಕಾಲದಲ್ಲಿ ಎಲಿ ಇದಂತ. ಯಾರು ಎಲಿ? ಒಬ್ಬ ಪ್ರವಾದಿ. ಯಾರು ಜೊತೆಗಿದ್ದಾಗ ಸಾಮ್ಯಲ್ ನೆಕ್ಸ್ಟ್ ಬರ್ತಾರೆ. ಏನ್ ಮಾಡ್ತಾರೆ ಅಲ್ಲಿ, ಅವ್ರ ಮಕ್ಕಳಿಬ್ಬರನ್ನ ದೇವ್ರು ಏನ್ ಮಾಡ್ತಾರಂತೆ, ಸಾಯಿಸಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ಅವ್ರಿಗೆ ಯಾವ ಸೀರೆ ಅನ್ಸುತ್ತೆ ಅದನ್ನ ಅವ್ರು ಮಾಡ್ಲಿ ಅಂತ ಹೇಳ್ತಾರೆ ಅಂತ ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಸಹ ಇಂತಹ ಅನುಭವದಲ್ಲಿ ಹೋಗ್ಬೇಕಾದ್ರೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೇರ್ ಇಸ್ ನೋ ಎಸ್ಕೇಪ್. ಇಂತಹ ಅನುಭವ ನಾವು ಹೋಗ್ಲೇಬೇಕು. ಯಾಕಂದ್ರೆ ನನ್ನ ತಂದೆಯಾದ ದೇವರು ನನಗಿಟ್ಟಿರುವಂಥ ಪಾತ್ರೆನ ನಾನು ಕುಡಿಯದೇ ಇರ್ತೀನಾ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಕುಡಿಲೇಬೇಕು, ನೋ ಎಸ್ಕೇಪ್. ಸೊ ಇಂಥ ಅನುಭವ ಹೋಗ್ಬೇಕು ನಾವು. ತಂದೆಯಾದ ದೇವರಿಗೆ ಏನ್ರಿ ಯಾವ ಸಿರಿ ಕಾಣುತ್ತೋ ಅದನ್ನ ನಾವು ಅವ್ರು ಮಾಡ್ಲಿ ಅಂತ ನಾವು ಹೇಳ್ಬೇಕು. ಹಂಗ ಕ್ರಿಸ್ತಲ್ಲಿ ಪ್ರಿಯರೇ, ಆ ಒಂದು ಟೈಮಲ್ಲಿ ವಿ ಶುಡ್ ನೆವರ್ ಕೊಲಾಪ್ಸ್. ಏನೋ ನಾವು ಕೊಲಾಪ್ಸು ಆಗಬಾರ್ದು ಅಂತ ನೋಡ್ತೀವಿ. ಹಂಗಾಗಿ ಕ್ರಿಸ್ತಲ್ಲಿ ಪ್ರೇರಪ್ಪ ಅಂದರೆ, ನಮಗೆ ಯಾವುದು ಒಳ್ಳೇದಂತ ಹೇಳ್ಬಿಟ್ಟು ನಾವು ಎದುರು ನೋಡ್ತಾ ಇರ್ತೀವೋ ಆ ವಿಷಯ ನಡೆಯಲ್ಲ. ಏನಾಗುತ್ತೆ, ಅದಕ್ಕೆ ಡಿಫ್ರೆಂಟಾಗಿ ನಡಿಬೇಕಾದ್ರೆ ನಾವು ಒಂದೆಷ್ಟು ಒಳ್ಳೆ ನಮಗೆ ಯಾವುದು ಸರಿ ಅನಿಸುತ್ತೋ ಅದು ನಮಗೆ ಏನಾಗಲ್ಲ, ಕೊನೆಗೆ ಅದು ಸರಿಯಾಗಿರಲ್ಲ. ಯಾಕಂದರೆ ನಮಗೆ ಯಾವುದು ಸರಿ ಅಂತ ಯೋಚನೆ ಮಾಡೋ ಕೆಪಾಸಿಟಿ ನಮಗೇನಿಲ್ಲ, ನಮಗಿಲ್ಲ ಅಂತ ನೋಡ್ತೀವಿ. ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಿಷಯ ನಮಗೆ ತುಂಬಾ ಮುಖ್ಯ ಅಂತ ನೋಡ್ತೀವಿ. ಹಂಗಾಗಿ ಇಲ್ಲಿ ಹೋಗ್ಬೇಕಾರೆ ಏನು ಮಾಡ್ಬೇಕು, ನಮಗೆ ಆ ಒಂದು ವಾಗ್ದಾನ ಮಾಡಿರುವಂತಹ ವಿಶ್ವಾಸ ತುಂಬ ಮುಖ್ಯ. ಯಾವುದು? ದೇವರು ತಮ್ಮವರನ್ನು ಏನಾಗಿದಾರಂತೆ ಯಾರೆಂದು ತಿಳಿದುಕೊಂಡಿದ್ದಾರೆ ಅನ್ನೋ ವಾಗ್ದಾನ ತುಂಬ ಮುಖ್ಯ. ಒಂದು ವಾಕ್ಯ ಓದಿರಿ, ರೋಮ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ
ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಎಲ್ಲ ಕಾರ್ಯಗಳು ಅನುಕೂಲವಾಗಿರ್ತದೆ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ, ಈ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು. ನಾವು ತಾಳ್ಮೆಯಿಂದ ಕರ್ತನಿಗೋಸ್ಕರ ನಾವು ಕಾಯ್ತಾ ಇರಬೇಕು ಅಂತ ನೋಡ್ತೀವಿ. ಹಂಗಾಗಿ ಭೂಲೋಕ ಜನ ಥರ ಏನು ಮಾಡೋದು ನಾವು? ದೇವ್ರು ನೋಡಿ ಪ್ರಶ್ನೆ ಮಾಡಬಾರ್ದು. ಏನಂತ? ನಿನ್ನ ಕಣ್ಣಿದೆಯಾ? ನಿನ್ನ ಕಿವಿ ಇದೆಯಾ? ನಿನ್ನ ಕೈ ಇದೆಯಾ? ನನಗೆ ಏನು ಮಾಡ್ತಾ ನೀನು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ನನಗೆ ಅಷ್ಟು ನೋಡ್ತಾ ಇಲ್ಲ, ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಅನ್ಮಾಡ್ರಿ ನಾವು ಭೂಲೋಕ ಜನ ಥರ ನಾವು ಕಂಪ್ಲೇಂಟ್ ಮಾಡಬಾರ್ದು. ಬಟ್ ವಾಟ್ ಯು ಶುಡ್ ಡೂ? ವಿ ಶುಡ್ ಆಲ್ವೇಸ್ ವೇಟ್ ಪೇಷಂಟ್ಲಿ ಫಾರ್ ದ ಲಾರ್ಡ್. ದೇವರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಲಿ ಅನ್ಬಿಟ್ಟು ನಾವು ಸಮಾಧಾನದಿಂದ ಅವ್ರಿಗೋಸ್ಕರ ಕಾಯ್ತಾ ಇರಬೇಕು. ನಾವು ದೇವರ ಶಕ್ತಿ, ಅವರ ಜ್ಞಾನ, ಅವರ ನೀತಿ, ಅವರ ಪ್ರೀತಿನ ನಾವು ಯಾವತ್ತೂ ಸಹ ನಾವು ಸಂದೇಹ ಪಡಬಾರ್ದು. ವಿ ಶುಡ್ ನೆವರ್ ಡೌಟ್. ನೋಡಿ, ಫಾರ್ ಎಕ್ಸಾಂಪಲ್ ಯೋಸೇಪ. ಯಾವ ಯೋಸೇಪ? ವಿತ್ ಜೋಸೆಫ್? ಮೇರಿ ಮಗ್ದಲಿನ ಅವರ ಹಸ್ಬೆಂಡಾ? ಮತ್ತೆ ಯಾರು? ಯಾಕೋಬಿನ ಮಗ. ಅವ್ರಿಗೆ ತುಂಬಾ ಇಷ್ಟ ಯೋಸೇಫ್ ಮೇಲೆ. ಅಬ್ರಾಹಮನ್ ಮೊಮ್ಮಗ. ಅಬ್ರಾಹ್ಮನ್ ಮಗನ? ಮೊಮ್ಮಗನ? ಯೋಸೇಫನ. ಹೌದು, ಅಬ್ರಾಹಮನ್ ಮೊಮ್ಮಗ, ಯಾಕೋಬನ ಮೊಮ್ಮಗ. ಅಬ್ರಾಹ್ಮನ್ ಮೊಮ್ಮಗ ಯಾಕೋಬಲ್ವಾ? ಮರಿ ಮೊಮ್ಮಗ. ಮರಿ ಮೊಮ್ಮಗ. ಸಿಸ್ಟರ್ ಯಾಕೆ ಅಬ್ರಾಮ್ ಹೇಳ್ತಾರೆ ಅಂದ್ರೆ, ಅಬ್ರಾಮ್ ತಾನೆ ಅವ್ರಿಗೆ ಕೀ, ಅದಕ್ಕೆ ಹೇಳ್ತಾರೆ. ಒಳ್ಳೆ, ಥ್ಯಾಂಕ್ ಯು ಸಿಸ್ಟರ್. ಏನಪ್ಪ ಅಂದ್ರೆ, ಯೋಸೆಫಿನ ಮಗ. ಯೋಸೆಫ್ಗೆ ಅವನ ಮೇಲೆ ತುಂಬಾ ಪ್ರೀತಿ ಎಲ್ರಿಗಿಂತ. ಯಾಕೆ? ಯಾಕೋಬ್ಗೆ ಯೋಸೆಫ್ ಮೇಲೆ ಎಲ್ಲದಕ್ಕಿಂತ ತುಂಬಾ ಪ್ರೀತಿ. ಯಾಕೆ? ಪ್ರೀತಿಯೇ ಹೆಂಡತಿಯ ಮಗ. ಯಾಕೋಬು ಪ್ರೀತಿ ಮಾಡಿದ್ದು ರೇಚಲ್ನ ಮಾತ್ರ. ಲಾಯಲ್ ಸಿಕ್ಕಿದ್ ಹೆಂಗೆ? ಏಮಾರ್ಸಿ ಸಿಕ್ಕಾಗ್ಬಿಟ್ರು. ಏನ್ ಮಾಡ್ಬಿಟ್ರು? ಪರವಾಗಿಲ್ಲ, ಅವ್ರನ್ನ ಏನ್ ಮಾಡ್ತಾರೆ, ಅವಾಗ ಎಂತಿ ಸ್ವೀಕಾರ ಮಾಡ್ಬಿಡ್ತಾರೆ ಅಲ್ವ. 7 ವರ್ಷ ಕಷ್ಟಪಟ್ಟು ರಾಖಿಲ್ ಸಿಗ್ತಾರೆ ಅಂತ ನೋಡಿದಾಗ ಸಿಕ್ಕಿಲ್ಲ. ಏನ್ ಮಾಡ್ಬಿಟ್ರು? ಅವ್ರ ಅಕ್ಕನ ಕಟ್ಬಿಟ್ರು ಇವರಿಗೆ. ಮತ್ತೆ 7 ವರ್ಷ ಕಷ್ಟಪಟ್ಟು ಏನ್ ಮಾಡ್ತಾರೆ? ಅವಳನ್ನ ರಾಖಿಯಲ್ಲಿ ಮದುವೆ ಆಗ್ತಾರೆ. ಅವಾಗ ಹುಟ್ಟಿರೋ ಮಗ ಯಾರು? ಯೋಸೇಪ. ತುಂಬಾ ಇಷ್ಟ ಅವನ ಮೇಲೆ. ನೆಕ್ಸ್ಟ್ ಯಾರು? ಯಾಕೆಲ್ ಬಿಟ್ಟು ಹುಟ್ಟಿದ ಮಗ ಬೆಂಜಮಿನ್. ಏನಾಯ್ತು ಅವ್ನು ಮುಟ್ಬೇಕಾರೆ? ರಾಖಿಲ್ ಸತ್ತೋಗ್ತಾಳೆ. ಬೆನ್ನಿಮನ್ ಅಂದ್ರೆ ಕಹಿ ಕಷ್ಟ ಅಂತ ಹೆಸರು ಇಡ್ತಾರಲ್ವಾ. ಇಬ್ಬರ ಮೇಲೆ ತುಂಬಾ ಇಷ್ಟ ಅವ್ರಿಗೆ. ಬೆಂಜಮಿನ್ ಮೇಲೆ ಇಷ್ಟ, ಯೋಸೆಫ್ ಮೇಲೆ ಇಷ್ಟ. ಆದ್ರೆ ಯೋಸೆಫ್ ಯಾರು? ಫಸ್ಟ್ ಮನ್ ಅಲ್ವಾ. ಏನ್ ಮಾಡ್ತಾರೆ? ಅವ್ರಿಗೆ ಬೆಸ್ಟ್ ಡ್ರೆಸ್. ನೋಡಪ್ಪ, ನೀನು ಏನು ಮಾಡ್ಬೇಡ, ಕೆಲ್ಸಕ್ಕೆಲ್ಲ ಹೋಗ್ಬೇಡ ನೀನು. ಯಾಕೆ? ನೀನು ಬೇಟಕ್ಕೆ ಹೋಗ್ಬಿಟ್ರೆ ಅಂದ್ರೆ ಏನಂತಾರೆ? ಬೇಟೆ ಸಾರಿ, ಬೇಟೆಗೆ ಹೋಗ್ಬಿಟ್ರೆ ಆಗುತ್ತೆ ನಿನಗೆ. ನಿನ್ನ ಸಿಂಹ ತಿನ್ಬಿಡುತ್ತೆ, ಉಳಿ ತಿನ್ಬಿಡುತ್ತೆ, ಮಾಡಿ ನೀವು ಹೋಗ್ಬೇಡ. ಏನು ಮಾಡಲಿ? ನೀನು ಅಣ್ಣಂದಿರೋ 10 ಜನ ಹೋಗ್ಲಿ ಅಂದ್ಬಿಟ್ಟು ಅವ್ರನ್ನ ಕಳಿಸೋದು. ಏನು ಮಾಡ್ತಾರಪ್ಪ ಅಂದ್ರೆ, ಇನ್ನೂ ಬಂದಿಲ್ಲ ಅವರು ಬೇಟೆಗೆ ಹೋದವ್ರು. ಏನು ಮಾಡ್ರಿ ನೀನು? ಹೋಗಿ ಊಟಕ್ಕೆ ಕೊಟ್ಬಿಟ್ಟು ನೋಡ್ಕೊಂಬಾಪ ಅಂತ ಕಳಿಸ್ತಾರೆ ಯೋಸೆಫ್ನ. ಏನು ಮಾಡ್ರಲ್ಲಿನ ಅವನ್ನ. ಇವನು ತುಂಬಾ ಪ್ರಾಬ್ಲಮ್ ಮಾಡ್ತಾರಪ್ಪ, ನಮಗೆ ತುಂಬಾ ಅಡಚಣಾಗಿದೆ ನಮಗೆ. ಏನು ಮಾಡ್ತಾರೆ? ತಂದೆ ಯಾವಾಗ ಇವನಿಗೇನೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ಬಿಟ್ಟು ಅವನ್ನ ಕೊಲೆ ಮಾಡ್ಬಿಡೋಣ ಅಂತ ಮಾಡ್ಬಿಡ್ತಾರೆ. ಏನು ಮಾಡ್ತಾರೆ ಕೊನೆಗೆ? ಯೂದ ಮುಖಾಂತರ ಮಾಡ್ತಾರೆ. ಬೇಡ, ಏನು ಮಾಡೋಣ, ನಾವು ಮೊಹಾಬೇರಿಗೆ ಅವ್ರನ್ನ ಮಾರ್ಬಿಡ್ತಾರೆ. ಆಮೇಲೆ ಏನಾಯ್ತು? ಎಲ್ರಿಗೂ ಗೊತ್ತಾನೆ ಅದು. ಅಲ್ಲಿಂದ ಪಾಂಟಿಫರ್ ವೈಫ್ ಮನೆಗೆ ಹೋಗ್ತಾರೆ, ಅಲ್ಲಿಂದ ಜೈಲ್ಗೆ ಹೋಗ್ತಾರೆ, ಅಲ್ಲಿಂದ ರಾಜ ಮುಂದೆ ಹೋಗ್ತಾರೆ, ಅಲ್ಲಿಂದ ರಾಜನಿಗೆ 2ನೇ ಪೋಸ್ಟ್ಗೆ ಹೊರಗ್ಬಿಡ್ತಾರೆ. ಈ ಒಂದು ಜರ್ನಿಯಲ್ಲಿ ಎಲ್ಲನ್ನ ಯೋಸೇಪ ಅವನ ಜೀವನದಲ್ಲಿ ಆಗದಂತ ಎಲ್ಲ ಕಾರ್ಯಕ್ಕೆ ಯಾಕೆ ಹಿಂಗಾಯಿತು ಅಂತ ಕಂಪ್ಲೇಂಟ್ ಮಾಡಿದಾನ. ಏನಂತ ಗೊತ್ತಾ? ಅವನು ಕೊನೆಯಲ್ಲಿ ಅವ್ರ ಅಣ್ಣಂದಿರೆಲ್ಲ ಬಂದ್ಬಿಟ್ಟು ಅವ್ನು ನೋಡಿ ಕ್ಷಮಾಪಣೆ ಕೇಳ್ಬೇಕಾರೆ ಹೇಳ್ತಾನೆ, ನೀವೇ ಕ್ಷಮಾಪಣೆ ಕೇಳ್ತೀರಾ? ಇದು ನಿಮ್ಮ ತಪ್ಪಲ್ಲ, ದೇವರ ಚಿತ್ತ. ಇದು ನಡೀದೇ ಇದ್ದಿದ್ರೆ ಈ ಒಂದು 7 ವರ್ಷ ಈ ಭೂಮಿಯಲ್ಲಿ ಏನಾಗುತ್ತೆ ಗೊತ್ತಾ? ಬೇರೆ ಏನ್ರಿ ಹಸಿವಲ್ಲೇ ಜನ ತೀರೋಗ್ತಾ ಇದ್ರು ಅಂತ ಹೇಳ್ತಾರೆ. ಯಾರು? ಯೋಸೇಪ. ಅದಕ್ಕೆ ಫಾರ್ ಎಕ್ಸಾಂಪಲ್, ಅವತ್ತೇನ ಮೊಹಾಬಿಯರ್ಗೆ ಅವನ್ನ ಮಾರದೇ ಇದ್ರೆ, ಯೋಸೇಪ ಯಾಕೋಬ್ ಜೊತೆ ಇದ್ದು ಬಿಟ್ಟಿದ್ರೆ ಏನಾಗಿರೋದು?
ಯೋಕ್ಯೊಬ್ಬ ಯೋಕ್ಯೊಬ್ಬ ಯೋಸೆಫ್ನ ಹಾಳು ಮಾಡ್ಬಿಡ್ತಾ ಇದ್ದ. ಕರೆಕ್ಟಾ? ಅಂದ್ರೆ ಈ ಅನುಭವ ಎಷ್ಟು ಮುಖ್ಯ ಗೊತ್ತಾ ಯೋಸೆಫನಿಗೆ? ಇಷ್ಟು ಅನುಭವದಲ್ಲಿ ಹೋಗ್ಬೇಕು ಸರಿ ಮಾಡಿ ಯೋಸಪ್ಪ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ. ಏನ್ ಮಾಡ್ತಾನೆ ಗೊತ್ತಾ? ಪಾಂಟಿಫರ್ ಏನ್ ಮಾಡಿದ್ರ? ಆ ಪಾಂಟಿಫರ್ ವೈಫ್ ಮೇಲೆ ಬಿದ್ದು ಸೇಮ್ಬಿಟ್ರ ಅವನು. ಏನ್ ಮಾಡ್ದ ಯೋಸೆಪ್ಪ? ಅಲ್ಲಿ ನಿಂತ್ಕೊಂಡ, ನನಗೆ ಗೊತ್ತು ಮೈಂಡ್ ಸ್ಟ್ರಾಂಗ್ ಆಗಿದೆ, ನಾನು ತಪ್ಪು ಮಾಡಲ್ಲ ಗೊತ್ತು, ಹಿಂಗೆ ನಿಂತ್ಕೊಂಡ ಅವನ್ಲೆ ನಿಂತ್ಕೊಂಡ. ಯಾಕೆ ಅಂದ್ರೆ ಅವನ ಮೈಂಡ್ ಸ್ಟ್ರಾಂಗ್ ಇರ್ಬೋದು, ಆದ್ರೆ ಅವನ ಮಾಂಸ ಸ್ಟ್ರಾಂಗ್ ಅಲ್ಲ. ಯೋಸೇಪ ಅವನ ಮಾಂಸನ ಎಲ್ಲೂನು ನಂಬಲಿಲ್ಲ. ಏನ್ ಮಾಡ್ಬಿಟ್ಟ? ಅಲ್ಲಿಂದ ಓಡು. ಹೆಂಗ್ ಓಡ್ತಾನೆ ಅಂದ್ರೆ ಬಟ್ಟೆ ಎಲ್ಲ ಏನ್ ಮಾಡ್ಬಿಟ್ರ ಅಲ್ಲಿ ಬಿಟ್ಬಿಟ್ಟು ಓಡಾಡ್ಬಿಡ್ತಾನೆ. ಹಂಗ್ ಓಡ್ಬೇಕು ನಾವು ನಮ್ಮ ದೇಹನ ಯಾವಾಗ ನಂಬ್ತೀವೋ 100% ಬೀಳ್ತೀವಿ. ಯು ಕ್ಯಾನ್ ನೆವರ್ ಟ್ರಸ್ಟ್ ದಿಸ್ ಬಾಡಿ. ಸೊ ಏನ್ ಮಾಡ್ಬಿಟ್ಟು ಅಲ್ಲಿ ಆ ಚೇಂಜ್ ನೋಡಿ, ಆ ಚೇಂಜ್ ಯಾರಿಗೆ? ಯೋಸೆಫಿಗೆ. ಆ ಚೇಂಜ್ ತುಂಬಾ ಮುಖ್ಯ. ಯಾಕಪ್ಪ ಅಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ನಮಗೂ ಸಹ ಏನ್ ಮಾಡ್ತಾರೆ ತಂದೆ ದೇವರು ಏನ್ರಿ, ಆ ಒಂದು ಅನುಭವಗಳನ್ನ ನಮ್ಗೆ ಕೊಡ್ತಾರೆ. ಆ ಅನುಭವ ಹೋಗ್ಬೇಕಾರೆ ಒಂದು ವಿಷಯ ತುಂಬಾ ಮುಖ್ಯ ಏನಪ್ಪ ಅಂದ್ರೆ, ತಂದೆ ದೇವರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಅವರಲ್ಲಿ ನಿಲಗೊಂಡಿರಬೇಕು. ತುಂಬಾ ಮುಖ್ಯ. ಅವರ ಆದಿಲ್ ನಾವು ನಡೀತಾ ಇರಬೇಕು, ತುಂಬಾ ಮುಖ್ಯ. ಫೇತ್ ವಾಕಿಂಗ್ ಇನ್ ದಿಸ್ ಫುಟ್ ಪ್ರಿಂಟ್ಸ್ ತುಂಬಾ ಮುಖ್ಯ, ನಿಲಗೊಂಡಿರ್ಬೇಕು. ಪ್ಲಸ್ ದೇವರ ಈ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, 2.5 years ಏಜ್, ಎಲ್ಲಿ ಹಾಕ್ತೀವಿ ಅವ್ರನ್ನ ನಾವು? ಸ್ಕೂಲ್ ಹಾಕ್ತೀವಿ, ಅಲ್ಲಿಗೆ ನರ್ಸರಿಗೆ. ಅವ್ರು ಓದ್ ಮುಗಿಸಿ ಎಷ್ಟಾಗುತ್ತೆ ಏಜ್ ಅವ್ರಿಗೆ? ಡಿಗ್ರಿ ಮುಗಿಸೋಕ್ಕೆ 21-22 ವಯಸ್ಸು ಹೋಗುತ್ತೆ. ಮಾಸ್ಟರ್ಸ್ ಮಾಡ್ಬೇಕಂದ್ರೆ 24. ಆಮೇಲೆ ಟ್ರೈನಿಂಗ್ 26. ಈ 26 ವರ್ಷ ಏನ್ ಮಾಡ್ತಾರೆ ಅವರು? ಓದ್ತಾರೆ. ಎಷ್ಟು ವರ್ಷಕ್ಕೆ? ಇನ್ನು ಬದುಕೋದು 70 ವರ್ಷ ಅಷ್ಟೇ ಆವ್ರೇಜ್. 70ಅಲ್ಲಿ 26 ಮೈನಸ್ ಎಷ್ಟಾಗತ್ತೆ ಅವಾಗ? 44 years. ಈ 44 years ಅಲ್ಲಿ 10 years ಬಿಡಿ ವಯಸ್ಸಾದ್ಮೇಲೆ 60 to 70. ಆ 34 years ಬರೀ ಏನ್ರಿ ಮಿಷಿನ್ ತರ ದುಡ್ದು ಸಂಪಾದನೆ ಮಾಡಿ ಯಾಕೆ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ, ಯಾಕೆ ಸಂಪಾದನೆ ಮಾಡ್ತಾ ನಮಗೂ ಗೊತ್ತಿಲ್ಲ. ಸಾಲ ತೀರ್ತಾ ಇಲ್ಲ, ಬರೋ ಕಾಸು ಪೆಟ್ರೋಲ್ಗೆ ಸಿಗ್ತದೆ. ಜೀವನ ಹಂಗಿದೆ. ಈ ಜೀವನಕ್ಕೆ ಇವನಿಗೆ 24-20 ವರ್ಷ ಒಂದು ಅನುಭವ, ಅವನಿಗೆ ಒಂದು ಸ್ಟಡಿ ಬೇಕಂದ್ರೆ ನಾವು ಓಡ್ತಾ ಇರೋ ಓಟ ಏನಕ್ಕೆ ಗೊತ್ತಾ? ತಂದೆ ದೇವರ ಆ ಒಂದು ಜೀವದ ಸ್ವಭಾವ, ಇಮ್ಮಾರ್ಟಾಲಿಟಿ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಅಮರತ್ವ, ಸಭೆ, ಶರೀರದ ಅಂಗಗಳು, ನಾವೇ, ಚಿಕ್ಕ ಹಿಂಡು, ಮೊದಲ ಗೀತೆ, ಈಸಿ. ಅದಕ್ಕೆ ಎಷ್ಟು ಬೇಕು ಗೊತ್ತಾ ಅನುಭವ? ಅದಕ್ಕೆ ಎಷ್ಟು ಬೇಕು ಶೋಧನೆ ನೋಡಿ. ಫಾರ್ ಎಕ್ಸಾಂಪಲ್, ಚಿನ್ನ ಏನ್ ಮಾಡ್ತದನ್ನ? ಚಿನ್ನವನ್ನು ಈಟ್ ಮಾಡ್ತಾರೆ ಗೊತ್ತಾ? ಚಿನ್ನಕ್ಕಿಂತ ಕಾಸ್ಟ್ಲಿ ಯಾವ್ದು ಗೊತ್ತಾ? ಯಾವ್ದು ಚಿನ್ನಕ್ಕಿಂತ ಕಾಸ್ಟ್ಲಿ? ಬರೀತಾರಲ್ಲ, ಪೇದ್ರು ಬರೀತಾರಲ್ಲ, ನಂಬಿಕೆ, ವಿಶ್ವಾಸ. ಚಿನ್ನಕ್ಕಿಂತ ನಿಮ್ಮ ವಿಶ್ವಾಸ ತುಂಬಾ ಇಂಪಾರ್ಟೆಂಟು. ಅದನ್ನ ದೇವರು ಶೋಧನೆ ಮಾಡ್ಬೇಕಾ ಬೇಡವಾ? ಹೆಂಗ್ ಮಾಡ್ತಾರೆ? ಅನುಭವ ಕೊಡ್ತಾರೆ. ಅನುಭವ ಕೊಟ್ಟಾಗ ಅವ್ರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡ್ಲಿ ಅಂತ ನಾವು ಸಮರ್ಪಣೆ ಮಾಡಿ ಅವ್ರಿಗೋಸ್ಕರ ತಾಳ್ಮೆಯಿಂದ ವೆಯ್ಟ್ ಮಾಡ್ತೀವಾ ಇಲ್ವಾ ಅನ್ನೋದು ಶೋಧನೆ. ಸಿಂಪಲ್ ಹೇಳ್ಬೇಕಂದ್ರೆ ಸತ್ಯ ಫುಲ್ ಗ್ರಾಸ್ ಮಾಡ್ಬೇಕು. ಫಸ್ಟ್ ಇಂಪಾರ್ಟೆಂಟ್ ಸತ್ಯ. ಅದರ ತಿಳುವಳಿಕೆ ಫುಲ್ಲಾಗಿ ಬಂದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್, ಹೆಂಗೆ? ಪ್ರೀತಿ, ಲವ್, ಜಾಯ್, ಪೀಸ್, ಜೆಂಟಲ್ನೆಸ್, ಗುಡ್ನೆಸ್, ಟೆಂಪರೆನ್ಸ್, ಮೀಕ್ನೆಸ್ ಆ್ಯಂಡ್ ಫೇತ್. ಎಂಡ್ ಫೇತ್, ಟ್ರೂತು, ಫುಲ್ ಕ್ಯಾರೆಕ್ಟರ್ ಡೆವಲಪ್ಮೆಂಟು, ಬೇರ್ಗೊಂಡಿರುವಂಥ ಫೇತು. ಹೆಂಗಪ್ಪ ಅಂದ್ರೆ, ದೇವ್ರೆ ನೀನೇ ಬಂದು ನಿನ್ನ ಕೈಯಾರ ನನ್ನನ್ನು ಚಾಕು ತಗೊಂಡು ನನ್ನ
ಏನ್ ಮಾಡ್ತಾರೆ, ಸ್ಲೂಗನ್ ಅಂತಾರೆ, ಕೊಚ್ಚಾಕ್ರು ಸಹ ನಾನು ನಿನ್ನನ್ನೇ ನಂಬ್ತೀನಿ. ಲಾರ್ಡ್, ಈವನ್ ಇಫ್ ಯು ಸ್ಲೂ ಮೀ ಐ ವಿಲ್ ಟ್ರಸ್ಟ್ ಯು ಅನ್ನೋ ವಿಶ್ವಾಸ ನಮ್ಮಲ್ಲಿರಬೇಕು. ತುಂಬ ಮುಖ್ಯ. ಇದು ಫಸ್ಟ್ ಪಾಯಿಂಟ್. ಇಂತಹ ಅನುಭವದಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೇನಿಲ್ಲ, ನಮಗೆ ಎಸ್ಕೇಪ್ ಇಲ್ಲ, ನಾವು ಹೋಗ್ಲೇಬೇಕು ಅನುಭವದಲ್ಲಿ. ಹಂಗೆ ಹೋಗ್ಬೇಕಾದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ, ಇನ್ ಆಲ್ ದಿ ಈವೆಂಟ್ಸ್ ಆಫ್ ಅವರ್ ಲೈಫ್, ನಮಗಿರುವ ಅನುಭವದಲ್ಲಿ ದೇವರೇ ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಅದನ್ನು ನೀವು ಮಾಡಿ ಅಂತ ಹೇಳ್ಬೇಕು. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕ್ರಿಸ್ತರಲ್ಲಿ ಪ್ರಿಯರೇ, ಇಂತಹ ಅನುಭವದಲ್ಲಿ ನಾವು ನಡಿಬೇಕಾದ್ರೆ ನಾವು ಒಗ್ಗಟ್ಟಾಗಿ ಒಂದು ಸಭೆಯಾಗಿ ನಡೆಯಲ್ಲ. ಇನ್ಫ್ಯಾಕ್ಟ್ ನಾವು ಪ್ರತಿಯೊಬ್ರು ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ನಡಿಬೇಕು. ತುಂಬಾ ಇಂಪಾರ್ಟೆಂಟು. ಹೆಂಗಂದ್ರೆ ವಾಕ್ಯ ಹೋದ್ರಿ, ಯೋವಾನ 17:9, ಜಾನ್ 17:9. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನೋಡಿದ್ರ ಏನಂತಾರೆ, ನಾನು ಇವ್ರಿಗೋಸ್ಕರ ಕೇಳಿಕೊಳ್ತೀನಿ. ಯಾರು ಇವರುಗಳು? ಅಪೋಸ್ತಲರು. ನೆಕ್ಸ್ಟ್ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. 15 ಅದರಲ್ಲೇ 17:15. ಇವರನ್ನು ಲೋಕದೊಳಗಿಂತ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಅಂದ್ರೆ ಲೋಕದಲ್ಲಿ ಇವ್ರು ಬರುವಂತ ಅನುಭವ ಅವ್ರಿಗೆ ಬರಲಿ, ಅನುಭವವನ್ನು ನೀವು ತೆಗೆದುಬಿಡಿ ಅಂತ ಕೇಳ್ಕೊಳ್ತಾ ಇಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಏನಂದ್ರೆ ಆ ಒಂದು ಅನುಭವ ಹೋಗ್ಬೇಕಾದ್ರೆ ಮಾಡ್ರಿ, ನೀವು ಅವ್ರಿಗೆ ಬಲ ಕೊಟ್ಟು ಅವ್ರನ್ನ ಕಾಪಾಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಕ್ರಿಸ್ತ ದೇವ್ರ ಹತ್ರ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಹಂಗಾಗಿ ಕ್ರಿಸ್ತರಲ್ಲಿ ಪ್ರಿಯರೇ ಅಂದ್ರೆ ಈ ಒಂದು ವಿಷಯ ಏನ್ರಿ, ಭೂಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಇವಾಗ ಪಾಪ್ಯುಲೇಷನ್ 800 crores ದಾಟಾಯ್ತು. ಈ 800 crores ಅಲ್ಲಿ ನಾವು ಮಾತ್ರ ಎಷ್ಟು ಜನ ಇದೀವಿ? ನಾವೆಲ್ಲ 5, 10, 20, 30 ಜನ ಇದೀವಿ ಅಷ್ಟೇ. ಇಲ್ಲಿ ಆನ್ಲೈನ್ 30 ಜನ ಇರ್ಬೋದಾ? 60 ಜನ ಪ್ಲಸ್ ಕಂಪ್ಲೀಟ್ ವರ್ಲ್ಡ್ ಅಲ್ಲಿ ಎಷ್ಟು ಜನ ಇರ್ಬೋದು ಹಂಗಂದ್ರೆ ಇವಾಗ? ಒಂದು 2,000, 3,000 ಜನ, 5,000 ಜನ ಅಷ್ಟೇ ತಾನೆ. ಈ 5,000 ಜನದಲ್ಲಿ 1,44,000 ಜನ ಎಷ್ಟು? ಈ ಅಸೆಂಬ್ಲಿಯಲ್ಲಿ 5 ಜನ, 4 ಜನ, 3, 2, ಅಟ್ಲೀಸ್ಟ್ ಒಂದನ ಇಲ್ಲಿ ಇರಲೇಬೇಕು. ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಒಂದನ, ಇಂಡಿಯಾದಲ್ಲಿ ಒಂದನ, ವರ್ಲ್ಡ್ ಅಲ್ಲಿ ಒಂದನ ಇರಲೇಬೇಕು. ಆ ಒಂದು ನಾವಾಗಿದ್ದೀವ. ಇಲ್ಲಾಂದ್ರೆ ಕ್ರಿಸ್ತರಲ್ಲಿ ಪ್ರಿಯರೇ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕೆಲವೊಬ್ರು ಭೂಮಿಲಿ ನೋಡ್ಬೇಕಾರೆ ಸಾಧಾರಣವಾದ ಒಂದು ಪೋಸ್ಟ್ ರೀ, ಆ ಪೋಸ್ಟ್ ಪಡ್ಕೊಳ್ಳೋಕ್ಕೆ ಅವ್ರ ಜೀವನವನ್ನೇ ಅದಕ್ಕೆ ಸಮರ್ಪಣೆ ಮಾಡ್ಬಿಡ್ತಾರೆ. ಕಂಪ್ಲೀಟು ಅವ್ರು ಏನು ಮಾಡಲ್ರಿ. ಬರೀ ಬಟ್ಟೆ ಹಾಕೊಂಡು ಹೋಗಿ ಬೆಳಗ್ಗೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಸೈಂಟಿಸ್ಟ್ ಶೇವ್ ಮಾಡಲ್ಲ, ಹಲ್ಲು ಉಜ್ಜಲ್ಲ, ಊಟ ಮಾಡಲ್ಲ, ಕಟ್ಟಿಂಗ್ ಮಾಡಲ್ಲ, ಕಂಡಿಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದು ಕಂಡಿಡಿದ ಮೇಲೆ ಅವ್ರಿಗೆ ಖುಷಿ. ಅವಾಗ ಏನು ಮಾಡ್ತಾರೆ? ಅನುಭವಿಸಲ್ಲ, ಸುತ್ತೋಗ್ಬಿಡ್ತಾರೆ ಅವ್ರ ವಯಸ್ಸಾದ್ಮೇಲೆ. ಇದಕ್ಕೆ ಎಷ್ಟು ಸಮರ್ಪಣೆ ಇರ್ಬೇಕಂದ್ರೆ, ನಾವಳ ಯಾರು ಸುಮ್ಮನೆ ನಾವು ನಾನೇ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮನ್ನೇ ನಾವು ಮೋಸ ಮಾಡ್ಕೋಬಾರ್ದು. ಬೇಡ ಪ್ಲೀಸ್. ಅಟ್ಲೀಸ್ಟ್ ಮಾಡಿ ಇವಾಗನ ಹೆಚ್ಚಿಸ್ಕೊಳ್ಳೋಣ ನಾವು. ಲೆಟ್ ಅಸ್ ಅವೇಕ್, ಲೆಟ್ ಅಸ್ ಬಿ ವಿಜಿಲ್. ಹೆಂಗಾಗಬೇಕಂದ್ರೆ ನಾವು ಕ್ರಿಸ್ತರಲ್ಲಿ ಪ್ರಿಯರೇ, ನನಗೂ ಹೇಳ್ತಾರೆ ಪಾಠ ನಾನು. ಯಾಕಂದ್ರೆ ನೋಡಿ, ಆ ಒಂದು ಅನುಭವ ಹೋಗ್ಬೇಕಾರೆ ಇವ್ರೇ ಮಾಡ್ರಿ, ಇವ್ರನ್ನ ಈವಿಳಿಂದ ನಮ್ಮನ್ನ ಕಾಪಾಡ್ಕೊಳ್ಳಿ ಅಂತ. ಅಂದ್ರೆ ಅದು ಟ್ರೂಲಿ ಕಾನ್ಸಿಕ್ರೇಟೆಡ್ ಇದಾರೆ ಗೊತ್ತಾ? ನಿಜವಾಗಿಯೂ ಸಮರ್ಪಣೆ ಮಾಡಿರುವಂತಹ ಜನರು, ಅವ್ರು ಕೊಟ್ಟಿರುವಂತಹ ವಾಗ್ದಾನಗಳನ್ನು ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಹಂಗಾಗಿ ವಾಕ್ಯ ಓದಿ, ಅದು ಯೋವಾನ 17:20 ಓದಿ. 17:20. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಅವರು ತಂದೆಯ ದೇವರು ಅವ್ರು ಕೊಟ್ಟಿರೋರು ಅಪೊಸ್ತಲರು.
ಇವ್ರುಗಳು ಯಾರು? ಅವರ ಮಾತಿನ ಮುಖಾಂತರ ನಂಬ್ತಾರಲ್ಲ ಅವರು. ಇವ್ರು ಯಾರು? ನಾವೇ. ನಾವು ತಾನೆ ಏನು ಮಾಡಿದ್ದೀವಿ? ಅಪೊಸ್ತಲರು ಬರೆದಂಥ ಗ್ರಂಥಗಳನ್ನ ನಾವು ನಂಬ್ತಿದ್ದಾನೆ. ನಾವು ನಮಗೋಸ್ಕರನೂ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡಿದ್ದಾರೆ ಅಲ್ಲೂರ. ಕ್ರಿಸ್ತರಲ್ಲಿ ಪ್ರಿಯರೇ, ನೋಡಿ ಇವಾಗ ನೋಡ್ಬೇಕಾರೆ ಈಗ ಪ್ರತಿಯೊಂದು ರಂಬೆ ಗೊತ್ತಾ ಏನಾಗುತ್ತದು? ಕೊಂಬೆನ ರಂಬೆನ ಏನಾಗ್ತದೋ ಅದೊಂದು ಆ ಗಿಡಕ್ಕೆ ನೆಲೆಗೊಂಡಿರಬೇಕು. ಕರೆಕ್ಟಾ? ನೆಲೆಗೊಂಡಿದ್ರೇನೆ ಒಂದೊಂದು ಕೊಂಬೆ ಏನೇನೋ ಒಂದೊಬ್ಬ ಇಂಡಿವಿಜುವಲ್ ಗ್ರೂಪ್ ಅಲ್ಲ, ಒಂದೊಂದು ಕೊಂಬೆ ಒಬ್ಬೊಬ್ರು. ಅವಾಗ ಏನ್ ಮಾಡ್ತಾರೆ ದೇವರು? ಅವ್ರ ಕೊಂಬೆನ ಏನ್ ಮಾಡ್ತಾರೆ ಅಂತ ಅವರು ಗಿಲ್ ಬಿಡ್ತಾರೆ. ಈ ವಿಲ್ ಪ್ರೂನ್, ಇಂಗ್ಲಿಷಲ್ಲಿ ಪ್ರೂನಿಂಗ್ ಅಂತ, ಶುದ್ಧಿ ಮಾಡ್ತಾರೆ. ಅಂದ್ರೆ ಆ ಒಂದು ಕೊಂಬೆ ಬೆರೀ ಏನ್ರಿ ಬೆರೀ ಎಲೆ ಇದ್ರೆ ಏನಾಗತ್ತಂತೆ? ನೀರು ವೇಸ್ಟ್ ಆಗಿ ಹೋಗುತ್ತೆ. ಏನ್ ಮಾಡ್ತಾರೆ? ಬೇಡದ ಎಲೆನ ಕಟ್ ಮಾಡಿ ಜಾಸ್ತಿ ನೀರಾಗಲಿ ಅದು ಹೋಗ್ಲಿ, ಏನಕ್ಕೆ? ಹೆಚ್ಚಾಗಿ ಫಲ ಕೊಡ್ಲಿ ಅನ್ನೋದನ್ನ ಮಾಡ್ತಾರೆ ಅನ್ನೋದಕ್ಕೆ ಅಂದ್ರೆ ಪ್ರೂನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಸ್ತ ಪ್ರಿಯರೇ, ನಮ್ಗ ಇಂಡಿವಿಜುವಲ್ ಸ್ಯಾಲ್ವೇಷನ್ ಮುಖ್ಯ. ಅವ್ರ ಏನ್ ಮಾಡೋದು? ನೀವು ನಿಮ್ಮ ರಕ್ಷಣೆಯನ್ನು ಭಯದಿಂದಲೂ ಮನಭೀತಿಯಿಂದಲೂ ನಡುಕರಾಗಿ ಸಾಧಿಸಿಕೊಳ್ಳಿರಿ ಅಲ್ವರ. ವರ್ಕೌಟ್ ಯುವರ್ ಓನ್ ಸ್ಯಾಲ್ವೇಷನ್ ಫಿಯರ್ ಅಂಡ್ ಟ್ರೆಂಬ್ಲಿಂಗ್ ಅಂತ ನೋಡ್ತೀವಿ ಅಲ್ವರ. ಹಂಗಾಗಿ ನಮ್ಮ ಆ ಒಂದು ಸಂಬಂಧ ಯಾರ ಜೊತೆ? ಗಾಡ್ ಜೊತೆ ವೆರಿ ಇಂಪಾರ್ಟೆಂಟ್, ಇಂಡಿವಿಜುವಲ್. ಇವತ್ತು ಬೆಳಗ್ಗೆ ಸಿಸ್ಟರ್ ಪ್ರೇಯರ್ ಮಾಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ಬಂತು, ಏನು ಮಾಡಿ ನಾನು ಜೊತೆ ಬಂದು ಕೂತ್ಕೊಳ್ಳೋಣ ಅಂತ. ಬಟ್ ಕೂತಿಲ್ಲ. ಯಾಕೆ ಗೊತ್ತಾ? ವೆನ್ ಶಿ ಈಸ್ ಪ್ರೇಯಿಂಗ್ ಇಂಡಿವಿಜುವಲಿ, ಆ ಇಂಡಿವಿಜುವಲ್ ಬಂದಿದ್ದ ದೇವ್ರ ಹತ್ರ ವೆರಿ ಇಂಪಾರ್ಟೆಂಟ್. ಅಂಡ್ ಪ್ರೇಯರ್ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ಸ್ಪೆಂಡಿಂಗ್ ಮಾರ್ನಿಂಗ್ ಒಂದು 10 minutes 5 minutes ಅಲ್ಲ. ಎವ್ರಿ ಡೇ, ಎವ್ರಿ ಮೂಮೆಂಟ್ ಇಟ್ ಈಸ್ ಅವರ್ ಆಫ್ ಪ್ರೇಯರ್. ಅಂದ್ರೆ ಮೊಳಗಲ್ಲ ಇನ್ನು ಹಾಕೊಂಡು ಹಂಗಲ್ಲ. ಎವ್ರಿ ಟೈಮ್ ಗಾಡ್ ಪ್ಲೀಸ್ ಲೀಡ್ ಮೀ, ಗಾಡ್ ಪ್ಲೀಸ್ ಗೈಡ್ ಮೀ. ಅಂದ್ರೆ ಆವಾಗ ಏನೋ ನಮಗೆ ಆ ವಾಕ್ಯ ಮೈಂಡ್ ಬರುತ್ತೆ. ಸೊ ಎವ್ರಿಥಿಂಗ್ ಇಸ್ ಇಂಡಿವಿಜುವಲ್. ವಾಕ್ಯ ಹೋದ್ರಿ ಮತ್ತೆ 12:50. ಮತ್ತೆ 12:50. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಿರಬೇಕು ಅಂದನು. ಅಲ್ವಾ? ಏನ್ರಿ, ಇದು ತುಂಬಾ ಮುಖ್ಯ. ತಂದೆಯ ದೇವರ ಚಿತ್ತದಲ್ಲಿ ಯಾರು ನಡೀತಾರೋ ಅವರೇ ನನ್ನ ತಂಗಿಯೂ ನನ್ನ ತಾಯಿಯೂ. ಯಾರು? ಅವರೇ ಅಲ್ಲ, ಅವರೇ ಬಂತಲ್ಲಿ. ಚಿತ್ತದಂತೆ ನಡೆಯುವವನೇ ನನಗೆ, ನಡೆಯುವವನೇ, ಅವನೇ, ಇಂಡಿವಿಜುವಲ್. ಗ್ರೂಪ್ ಅಲ್ಲ, ಫ್ಯಾಮಿಲಿ ಪ್ಯಾಕೇಜ್ ಇಲ್ಲ ಇಲ್ಲಿ, ಅಲ್ಲ ಬಕೆಟ್ ಬಿರಿಯಾನಿ ಇಲ್ಲ ಇಲ್ಲಿ. ಇಂಡಿವಿಜುವಲ್ಲೇ. ಹೆಂಗೆ? ಒಬ್ಬೊಬ್ಬ ಅನುಭವ ಹೋಗ್ಬೇಕು, ಅಲ್ಲಿ ಎಸ್ಕೇಪ್ ಇಲ್ಲ. ಆ ಅನುಭವದಲ್ಲಿ ಹೋಗ್ಬೇಕಾದ್ರೆ ನಾವು ಒಂಟಿಯಾಗೆ ಹೋಗ್ಬೇಕು. ಸೆಕೆಂಡ್ ಪಾಯಿಂಟ್ ಹೇಳ್ತಾರದು ಅಲ್ವರ. ಸೊ ಏನ್ ಮಾಡ್ತಾ ಹೋಗ? ಒಂಟಿಯಾಗಿ ಹೋಗ್ಬೇಕು ಸಹ ದೇವರ ಜನರನ್ನ ದೇವರು ತಿಳ್ಕೊಂಡಿದ್ದಾರೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು ಅಂತ ನೋಡ್ತೀವಿ. ಮೂರನೇದಾಗಿ, ನಾವು ಏನೇ ಒಂಟಿಯಾಗಿ ಈ ಅನುಭವದಲ್ಲಿ ಹೋಗ್ತಾ ಇದ್ರು ಸಹ ನಮಗೆ ಬೇಕಾಗಿರುವಂತಹ ಆತ್ಮಿಕ ಪೋಷಣೆನ ತಂದೆಯ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ಇದವರ ಕರ್ತವ್ಯ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮಲ್ಲಿ ನೀವು ತಗೊಳ್ಳಿ, ಯು ಥಿಂಕ್ ದಟ್ ಯು ಆರ್ 144. ನಾನು ತಿಳ್ಕೊತೀನಿ. ನಾನೇ ಅದನ್ನು ತಿಳ್ಕೊಂಡ್ರೆ ನಾನೆಲ್ಲೇ ಇರಲಿ, ಆ ಎಕ್ಲಿಷಿಯಾನೋ ಆ ಊರೋ ಅಲ್ಲೆಲ್ಲೇ ಇರಲಿ, ಅಲ್ಲಿ ಅವ್ರಿಗೆ ಸತ್ಯ ಸರಿಯಾಗಿ ಸಾರದೇ ಇದ್ರೆ ಅವರಿಗೆ ಬೇಕಾಗಿರೋ ಸತ್ಯ ದೇವರು ಯಾವುದೇ ರೀತಿ ಆಗಿರಲಿ, ಅದು ಟ್ರ್ಯಾಕ್ಸ್ ಆಗಿರ್ಬೋದು, ಆನ್ಲೈನ್ ಆಗಿ ಆಡಿಯೋ ಆಗಿರ್ಬೋದು, ಏನ್ರಿ, ಹೆಂಗನ ಅವ್ರಿಗೆ ಅವರು ತಿಳಿಸ್ತಾರೆ. ಯಾಕಂದ್ರೆ ಅದು ತಂದೆ ದೇವರ ಕರ್ತವ್ಯ. ಅವರಿಗೆ ಆತ್ಮಿಕ ಪೌಷ್ಟಿಕವಾದ ಆಹಾರವನ್ನು ಅವ್ರಿಗೆ ಕೊಟ್ಟೆ ಕೊಡ್ತಾರೆ. ಹೆಂಗಿರುತ್ತೆ ಆಹಾರ? ಅದು ವಾಕ್ಯ ಓದಿ, ಕೀರ್ತನೆ 81:16.
ನಾನು ಅವರಿಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ಶ್ರೇಷ್ಠವಾದ ಗೋಧಿ ಊಟಕ್ಕೆ ಕೊಟ್ಟು ಬಂಡೆಯ ಒಳಗಿನ ತೃಪ್ತಿಪಡಿಸುವೆನು. ತೃಪ್ತಿಪಡಿಸ್ತೀನಿ ಅಂತಾರೆ. ಇದೇ ಪೌಷ್ಟಿಕವಾದ ಆಹಾರ. ಅನುಭವ 100% ಮಸ್ಟು, ಎಸ್ಕೇಪ್ ಇಲ್ಲ. ಅನುಭವದಲ್ಲಿ ನಾವು ಒಂಟೆಗೆ ಓಡಬೇಕು, ಅದೇ ನಾವು ಓಟದ ಒಂದು ಇದು. ನೆಕ್ಸ್ಟ್ ಇಲ್ಲಿ ಓಡಬೇಕಂದ್ರೆ ನಮಗೆ ಆತ್ಮಿಕ ಪೋಷಣೆ ಬೇಕು. ಅದನ್ನ 100% ದೇವರು ನಮಗೆ ಕೊಡ್ತಾರೆ ಅಂತ ವಾಕ್ಯ ಕೊಟ್ಟಿದ್ದಾರೆ. ಅಲ್ವರ ಸಿಂಗಕರ ಕ್ರಿಸ್ತಲ್ ಪ್ರಿಯರ್, ಇವಾಗ ಏನಪ್ಪ ಅಂದ್ರೆ ವಿಷಯ, ಈ ಒಂದು ವಿಷಯ ಹೆಂಗಿರ್ಬೇಕಂದ್ರೆ ಹೇಗೆ ದೇವರು ನಮ್ಮನ್ನ ಅರ್ಥಕೊಂಡಿದ್ದಾರೋ, ವಾಟ್ ವಿ ಶುಡ್ ಇನ್ ಟರ್ನ್ ಏನ್ ಮಾಡ್ತೀವಿ ನಾವು ಸಹ ಅವ್ರನ್ನ ತಿಳ್ಕೊಂಡಿರ್ಬೇಕು. ಅಲ್ವರ ಅವರ ವಾಗ್ದಾನಗಳನ್ನ ಆ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವರ ವಿ ಶುಡ್ ಹ್ಯಾವಿಂಗ್ ದಟ್ ಆಲ್ಸೋ ನೋಡ್ತೀವಿ. ನೆಕ್ಸ್ಟ್ 4ನೇದು, ಈ ಒಂದು ದೇವರ ಸೇವೆಯಲ್ಲಿ ನಮ್ಗೆ ದೇವರು ಕೊಟ್ಟಿರುವ ಕೆಲಸ ಏನನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ವೆರಿ ಇಂಪಾರ್ಟೆಂಟ್. ನೋಡಿ, ತಾಳಂದಿಲ್ದ ಯಾರು ಇಲ್ಲ, ಕರೆಕ್ಟಾ? ಒಂದನ್ನ ನಮ್ಮ ಹತ್ರ ತಾಳಂದು ಇದ್ದೇ ಇದೆ. ಆ ಒಂದು ತಾಳನ್ನು ನನ್ಮಕ್ ನಾವು ಅವ್ರಿಗೆ ಕೊಡಬೇಕು. ಇವಾಗ ಒಂದು ತಾಳನ್ನ ಇಟ್ಕೊಂಡು ನಾವು ಇನ್ನೂ 5 ತಾಳನ್ನ ಕೊಡೋಕ್ಕೆ ಟ್ರೈ ಮಾಡಬಾರ್ದು. ಇದು ತುಂಬಾ ಮುಖ್ಯ. ಅಂದ್ರೆ ಇನ್ ದ ಪಾತ್ ಆಫ್ ಸರ್ವಿಸ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಾಮಿಸ್ ಇಸ್ ಇಂಪಾರ್ಟೆಂಟ್. ಹೆಂಗಪ್ಪ ಅಂದ್ರೆ, ನಾವು ನಮಗೆ ಕೊಟ್ಟಿರುವ ಕಾರ್ಯ ಏನಿದೆಯೋ ಅದನ್ನ ಮಾತ್ರ ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ವಾಕ್ಯ ಓದ್ರಿ, ಮತ್ತಯ್ಯ 24:45-46. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಅಂತಂದ ಹಾಳು ಯಾರು? ಯಜಮಾನನು ಬಂದು ಯಾವ ಹಾಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಹಾಳು ಧನ್ಯನು. ನೋಡಿದ್ರಾ ಏನಂತಾರೆ? ತನ್ನ ಮನೆಗೆ ಹೊತ್ತಿಗೆ ಆಹಾರ ಕೊಡಕ್ಕೆ ದೇವರು ನೇಮಿಸಿರುವ ಹಾಳು ಯಾರು ನೇಮಿಸಿರೋದು? ಅಲ್ವರ ಕ್ರಿಸ್ತರಲ್ಲಿ ಪ್ರಿಯರೇ, ಈ ವಾಗ್ದಾನ ಏನ ಬಳ್ತಂದ್ರೆ, ದೇವರ ಚಿತ್ರದ ಪ್ರಕಾರ ಏನ್ ಮಾಡ್ತಾರಂತವ್ರು, ಯಾವ್ಯಾವ ಪಾತ್ರೆನ ಯಾವ್ಯಾವ್ದು ಯೂಸ್ ಮಾಡೋಕಂದ್ರೆ ಅವ್ರ ಇಷ್ಟ. ಒಬ್ಬ ಏನಂತ ಕುಲುಮೆ ಮಾಡೋಣ, ಕುಯ್ಯವಣ್ಣ ಅಂತಾರ, ಗೊತ್ತಾ? ಕುಯ್ಯವಣ್ಣ ಅಂದ್ರೆ ಮಡಿಕೆ ಮಾಡೋನು. ಕುಂಬಾರ ಬಂದ್ಬಿಟ್ಟು ಏನ್ ಮಾಡ್ತಾನ ಗೊತ್ತಾ? ಆ ಮಣ್ಣು ತಗೊಂಡು ಏನ್ ಮಾಡ್ತಾನೆ, ಅವನು ಪಾತ್ರೆ ಮಾಡ್ತಾನೆ. ಅದು ಮಾಡ್ಬೇಕಾದ್ರೆ ಯಾವ ಪಾತ್ರೆನ ಯಾವ ಮಣ್ಣಿಂದ ಮಾಡ್ಬೇಕನ್ನೋದು ಅವನ ಇಷ್ಟ. ಅವನಿಗೆ ಮಣ್ಣು ಹೇಳ್ತಾ ಅಲ್ಲ, ನನಗೆ ಈ ಪಾತ್ರೆನ ನೀನು ಮಾಡ್ಬೇಕಂತ ಹೇಳಕ್ ಬರಕ್ಕಿಲ್ಲ. ಹಂಗಾಗಿ ನಾವು ದೇವರ ಕಾರ್ಯಕ್ಕೆ ನಮ್ಮನ್ನ ಪರಿಪೂರ್ಣ ಸಮರ್ಪಣೆ ಮಾಡ್ಬಿಟ್ರೆ ಅವ್ರಿಗೆ ಗೊತ್ತು ನಮ್ಮನ್ನ ಯಾವ ವಿಷಯಕ್ಕೆ ಯೂಸ್ ಮಾಡ್ಬೇಕಂತ ಅವ್ರ ಸೇವೆಯಲ್ಲಿ. ಅರ್ಥ ಆಗ್ತದೆ? ವಾಟ್ ವಿ ಶುಡ್ ಕಂಪ್ಲೀಟ್ಲಿ ಸರೆಂಡರ್. ಹಂಗಾಗಿ ದೇವರ ಮನೆಗೆ ಅವ್ರ ಜನಕ್ಕೆ ಬೇಕಾಗಿರುವಂಥ ಆಹಾರ ಕೊಡೋದಕ್ಕೆ ದೇವರು ನೇಮಿಸಿರುವಂಥ ಹಾಲು ಯಾರಪ್ಪ ಇವರು? ಯಾರಿವರು? ಎಸ್, ದ 7th ಏಂಜಲ್. ಅದೇ ಚಾನಲ್ಲು ಅವ್ರ ಕೈಯಲ್ಲಿರುವಂಥ 7 ಏಂಜಲ್ ಅಷ್ಟೇ, 7 ಸ್ಟಾರ್ಸ್ ಅಷ್ಟೇ. ಅವ್ರ ಮುಖಾಂತರ ನಮ್ಮ ಸತ್ಯ ಬರಬೇಕು. ನಾನು ಸರ್ಚ್ ಮಾಡಿ ಹೊಸದಾಗಿ ಹೇಳ್ತೀನಂತ ಹೋದ್ರೆ ನಿನ್ನ ಆ ಒಂದು ಪಾತ್ರೆಯಾಗಿ ಆಯ್ಕೆ ಮಾಡಿಲ್ಲ. ನೀನು ಅಡಿಗೆ ಮಾಡಬೇಡ, ಆಲ್ರೆಡಿ ಅಡಿಗೆ ಮಾಡಿ ದೇವರ ಮೇಸೆಯಲ್ಲಿ ಏನಾಗಿದಂತೆ ಇಡಲ್ಪಟ್ಟಿದೆ. ಹೆಂಗಿದೆ ಅವರ ಮೇಸೆ? ಸಾಲಮನ್ ಗೊತ್ತಾ ನಿಮಗೆ? ಹೆಂಗಿದೆ ಗೊತ್ತಾ ಅವ್ರ ಟೇಬಲ್, ಡೈನಿಂಗ್ ಟೇಬಲ್? ನಂಬರ್ಸ್ ಏನಪ್ಪ ಅಂದ್ರೆ ಎಲ್ಲ ಇರುತ್ತೆ. ಎಲ್ಲ ಬೀಫಿಂದ ಹಿಡಿದು ಏನಂತಾರೆ ಅದಕ್ಕೆ, ಕಾಫ್ ಅಂತಾರೆ. ಕಾಫು, ಗೋಟು ಎಲ್ಲ ರೀ, ಒಂದೆರಡಲ್ಲ, ಎಷ್ಟು ರಾಶಿ ಕಟ್ ಮಾಡಿಟ್ಟಿರ್ತಾರಂತೆ, ಅಷ್ಟು ಇರುತ್ತೆ ಸಾಲಮನ್ ಟೇಬಲ್. ಆ ಸಾಲಮನ್ ಟೇಬಲ್ಗಿಂತ ಟೇಬಲ್ ಆಫ್ ದ ಲಾರ್ಡ್
கொழுமையான பದಾರ್ಥங்களால நிரம்பியிருக்கிறது. ವೆರಿ ಮಚ್ ಇಸ್ ದರ್. ಅದನ್ನ ನಾವು ಊಟ ಮಾಡಿದ್ರೆ ಸಾಕು, ನಾವು ಅಡಿಗೆ ಮಾಡೋಕ್ಕೆ ನಮಗೆ ಇವಾಗ ಟೈಮ್ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲು, ಯೇಸು ಕ್ರಿಸ್ತು ಏನು ಮಾಡ್ತಿದ್ದಾರೆ ಜನಕ್ಕೆ, ಅವರು ಹೇಳ್ತಿದ್ದಾರೆ ಏನೋ, ಅವ್ರನ್ನ ವಾಕ್ಯಗಳನ್ನ ಸಾರ್ತಾ ಇದ್ದಾರೆ. ಸಾರ್ಬೇಕಾದ್ರೆ ಅವ್ರಿಗೆ ಯಾರೂ ಟೈಮ್ ಲಿಮಿಟ್ ಕೊಡಲಿಲ್ಲ. ವಿದರ್ 45 ಮಿನಿಟ್ಸ್, ವಿದರ್ 1 ಅವರ್, ವಿದರ್ 1 ಅವರ್ ಜಾಸ್ತಿ ಆಯ್ತು ವಿದರ್ ಟೈಮ್ ತೋರಿಸೋದು, ವಿದರ್ ಮುಗಿಸ್ಬೇಕು ಇಲ್ಲ. ನಾವು ಸಬ್ಜೆಕ್ಟ್ ಮುಗಿಸೋಕೆ ಬಂದಿಲ್ಲ, ಸಬ್ಜೆಕ್ಟ್ ಇರುವ ಕಾರ್ಯನ ಅರ್ಥ ಮಾಡಿಕೊಂಡು ಮೋಟ ಮುಗಿಸ್ಬೇಕು. ಅದು ಇಂಪಾರ್ಟೆಂಟು. ಅರ್ಥ ಮಾಡ್ಕೊಳ್ಳಿ. ಮಾತಾಡ್ತವ್ರೆ ಏನಾಗತ್ತಲ್ಲಿ, ಊಟ ಟೈಮ್ ಆಗೋಯ್ತು, ಬರ್ತಾರೆ, ಲಾರ್ಡ್ ತುಂಬ ಟೈಮ್ ಆಗೋಯ್ತು, ಪಾಪ ಯಾರ ಹತ್ರ ಊಟ ಇಲ್ಲ, ಹೋಟ್ಲ್ ಪಕ್ಕದಲ್ಲಿಲ್ಲ, ಸ್ವಲ್ಪ ಅವ್ರಿಗೆ ವ್ಯವಸ್ಥೆ ಮಾಡಬೇಕು, ಊಟ ವ್ಯವಸ್ಥೆ ಮಾಡಬೇಕು ಅಂದಾಗ ಏನಂತಾರೆ ಅವರು, ಏನಿದೆ ನಿಮ್ಮ ಹತ್ರ ಅಂತಾರೆ. ಏನಿತ್ತವಾಗ ಅವ್ರ ಹತ್ರ? ಎಷ್ಟಿತ್ತು ರೊಟ್ಟಿ? 5 ರೊಟ್ಟಿ 2 ಮೀನು. ಯಾರ ಹತ್ರ ಇತ್ತು? ಅಲ್ಲಿ ಬಂದಂತ ವಿಶ್ವಾಸಿಗಳ ಹತ್ರ. ಅಲ್ಲಿ ಬಂದಂತ ಒಬ್ಬ ಚಿಕ್ಕ ವಿಶ್ವಾಸಿ, ಅವನ ಹತ್ರ ಇತ್ತು. ಅವನ್ ಮಾಡ್ತಾನೆ, ಅವನ್ ಕೊಡ್ತಾನೆ. ಅದೇನ್ ಮಾಡ್ತಾರೆ ಯೇಸು ಕ್ರಿಸ್ತರು? ಹಿಂಗ್ ತಗೊಂಡು ಪ್ರಾರ್ಥನೆ ಮಾಡಿ ಯಾರ ಕೈಗೆ ಕೊಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾರೆ. ಯಾಕೆ ಅವ್ರ ಕೈ ಕೊಡ್ಲಿಲ್ಲ? ಇದನ್ ತಂದಿದ್ ಯಾರಪ್ಪ? ಅವನ್ ತಗೊಬಂತಾನೆ. ನ್ಯಾಯವಾಗಿ ಏನ್ ಮಾಡ್ಬೇಕು ಅವರು? ತಗೊಳಪ್ಪ, ನೀನೇ ಡಿಸ್ಟ್ರಿಬ್ಯೂಟ್ ಮಾಡಂತ ಅವನ ಕೈ ಕೊಡ್ಲಿಲ್ಲ. ಯಾಕೆ ಕೊಟ್ರು? ಇದೇ ಎಕ್ಸಾಂಪಲ್. ಈಗ ನಿನ್ನ ಹತ್ರ ಇಫ್ ಯು ಹ್ಯಾವ್ 1 talent ಆಫ್ ವೆಲ್ತ್, ನಿನ್ನ ಹತ್ರ ಐಶ್ವರ್ಯ ಅನ್ನೋ ಒಂದು ತಾಳಂತ ಇದೆಯಾ, ಒಂದಿದೆಯಾ, ಅದನ್ನ ಯೂಸ್ ಮಾಡಿ ಏನು ಮಾಡಿ, ನೀನು ಎಕ್ಲಿಷ ಕಟ್ಟೋಕ್ಕೋ, ಇಲ್ಲಾಂದ್ರೆ ಕನ್ವೆನ್ಷನ್ ಮಾಡೋಕ್ಕೋ, ಮೀಟಿಂಗ್ ಅರೇಂಜ್ ಮಾಡೋಕೆ ಏನು ಮಾಡಿ, ನೀನು ಅದನ್ನ ಕೊಟ್ಬಿಡು. ನೀನೇ ಹೋಗಿ ಮಾತಾಡ್ಬೇಕಂತ ಹೋಗ್ಬೇಡ. ಯಾಕಂದ್ರೆ ಸಾರಕ್ಕಂತಾನೆ ಏನ್ ಮಾಡ್ತಾರೆ ದೇವರು, ಬೇರೆನ ಇಟ್ಟಿರ್ತಾರೆ, ಅವ್ರು ಮಾಡ್ತಾರೆ. ಅಂದ್ರೆ ತಂದೆಯ ದೇವರ ಸೇವೆಯಲ್ಲಿ ಅವರವ್ರಿಗೆ ದೇವ್ರು ಕೊಟ್ಟಿರುವಂತಹ ಸೇವೆ ಎಂಥದ್ದು ಅಂತ ನಾವು ತಿಳ್ಕೊಂಡ್ರೆ ಅದನ್ನ ನಾವು ಶ್ರದ್ಧೆಯಿಂದ ಕ್ಲಿಯರ್ ಆಗಿ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಮೇ ಬಿ ದ ಸರ್ವಿಸ್. ನೆವರ್ ಕಂಪೇರ್. ನಾವು ಮಾಡುವ ಸೇವೆನ ಇನ್ನೊಂದು ಸೇವೆಗೆ ಕಂಪೇರ್ ಮಾಡಬೇಡಿ. ಏನು ಗೊತ್ತಾ, ಇಲ್ಲಿ ನಾವು ಬಂದು ಸಾರ್ತೀವಿ ಗೊತ್ತಾ, ಸ್ವಾರ್ಥನ ಸಾರ್ಬೇಕಾರೆ ಈ ಒಂದು ಫ್ಲೋರ್ನ ಮಾಪ್ ಮಾಡಿ ಚೇರ್ನ ಹಾಕಿದ್ರು ಗೊತ್ತಾ, ಯಾರು? ರೈನ ಜೋಶ್ವ ಮಾಡಿರುವಂಥ ಕೆಲಸ ಇಲ್ಲಿ ಸಾರ್ತೀವಿ ಗೊತ್ತಾ, ಡಿಸ್ಕೋರ್ಸು ಅದಕ್ಕಿಂತ 100 ಪಟ್ಟು ಹೆಚ್ಚು ನಿಜವಾಗ್ಲು. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡೋರು ಅಲ್ಲೇ ಏನು ಮಾಡ್ಬಿಡ್ತಾರೆ, ಬ್ರದರ್ ಸೂಪರ್ ಆಗಿತ್ತು ಬ್ರದರ್ ಪಾಠ ಅಂತ ಹೇಳ್ತಾರೆ. ಒಳ್ಳೇದೇ, ಪಾಠ ಯಾವಾಗ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಪಾಠ ಯಾರ್ದು? ದೇವ್ರದ್ದು, ನಮ್ದಲ್ಲ. ವಿ ಆರ್ ಒನ್ಲಿ ಸ್ವಿಗ್ಗಿ ಡೆಲಿವರಿ ಬಾಯ್ ಅಷ್ಟೇನೆ. ಆದರೆ ಇಲ್ಲಿ ನಮ್ಮ ಸಹೋದರರು ಬರ್ತಾರೆ, ಅವ್ರು ಕೂತ್ಕೋತಾರೆ ಅಂದ್ಬಿಟ್ಟು ಮಾಪ್ ಮಾಡಿ ಅರೇಂಜ್ ಮಾಡ್ತಾರೆ ಗೊತ್ತಾ, ದಾಟ್ ಸೇವ್ ಇಸ್ ಗ್ರೇಟರ್ ಇನ್ ಗಾಡ್ಸ್ ಮೈಂಡ್. ಅದಕ್ಕೆ ಬರ್ತಾರೆ ಅಂದ್ರೆ ದೇರ್ ಈಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಡೌನ್ ದ ಲ್ಯಾಡರ್. ಯಾವಾಗ್ಲೂ ನೀವು ಸಿಡಿ ನಂತರ ಅದಕ್ಕೆ ಲ್ಯಾಡರ್, ಏಣಿ ಮೇಲೆ ನಿಂತ್ಕೊಳ್ಳೋಕೆ ಆಸೆ ಪಡಬೇಡಿ. ಏಣಿ ಕೆಳಗಡೆ ನಿಮಗೆ ಅವಕಾಶ ನಾನಾ ರೀತಿ ಇದೆ, ಮಾಡಿ ಸಾಕು. ದಟ್ ಈಸ್ ದಿಸ್ ಇಸ್ ವಾಟ್ ಐ ಕಾಲ್ ಫಾರ್ 1 talent ಕೊಡಿ ಸಾಕು. ಡಿ ನಾಟ್ ಗಿವ್ ಮೆನಿ ಅಂತಾರೆ. ಸೊ ಕ್ರಿಸ್ತರಲ್ಲಿ ಪ್ರಿಯರೇ, ಇದು ತುಂಬಾ ಮುಖ್ಯ. ಫಸ್ಟು ಅನುಭವದಲ್ಲಿ ನಾವು ಹೋಗ್ಲೇಬೇಕು, ನಮಗೆ ಅದರಿಂದ ಎಸ್ಕೇಪ್ ಇಲ್ಲ. ಎರಡನೇದು ಒಂಟಿಯಾಗಿ ನಾವು ಅನುಭವದಲ್ಲಿ ಹೋಗ್ಬೇಕು. ಮೂರನೇದು ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಬೇಕಾಗಿರುವ ಪೌಷ್ಟಿಕ ಆಹಾರವನ್ನು ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ನಾಲ್ಕನೇದು ನಮಗೆ ಕೊಟ್ಟಿರುವ ಸೇವೆ ಯಾವುದೋ ಅದನ್ನ ಮಾತ್ರ ನಾವು ಮಾಡಬೇಕು ಅನ್ನೋದು. ಐದನೇದಾಗಿ ಏನಪ್ಪ ಅಂದ್ರೆ, ನಮಗಿರುವ ಬಲಹೀನತೆ ಮತ್ತೆ ನಮ್ಮ ವಿರೋಧಿ, ಈ ಇಬ್ಬರಿಂದನೂ ತಂದೆಯ ದೇವರು ನಮ್ಮನ್ನ ಕಾಪಾಡಿ ನಮಗೆ ಜೀವವನ್ನು ಒದಕೊಡ್ತಾರೆ ಅನ್ನೋದು 100% ಗ್ಯಾರಂಟಿ. 100% ಗ್ಯಾರಂಟಿ. ನಮ್ಮ ಬಲಹೀನ ಮತ್ತೆ ನಮ್ಮ ವಿರೋಧಿ ಅಲ್ಲವರ, ಇವರಿಬ್ಬರಿಂದ ನಮ್ಮನ್ನು ಎಸ್ಕೇಪ್ ಮಾಡಿ ನಮಗೆ ಜಯವನ್ನು ತಂದೆ ದೇವರು ನಮಗೆ
ಕೊಟ್ಟೇ ಕೊಡ್ತಾರೆ. ಒಂದು ವಾಕ್ಯ ಹೋದ್ರಿ, 2 ಥೆಸಲೋನಿಕೆ 3ನೇ ಅಧ್ಯಾಯ 3ನೇ ವಾಕ್ಯ. ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ನೋಡಿದ್ರಾ ಏನ್ ಮಾಡ್ತಾರೆ? ಅವತನು ನಿಮ್ಮನ್ನ ಸ್ವಲ್ಪ ಮುಂದೆ, ಸ್ವಲ್ಪ ಸ್ಟಾರ್ಟಿಂಗ್. ಆದರೆ ಕರ್ತನು ನಂಬಿಗಸ್ತನು, ಹ್ಮ್. ಆತನು ನಿಮ್ಮನ್ನು ದೃಢಪಡಿಸಿ ಆತನು ನಂಬಿಗಸ್ತನು, ಆತನು ನಮ್ಮನ್ನ ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನ ಕಾಪಾಡ್ತಾರೆ. ದೇವರು ನಂಬಿಗಸ್ತನು. ಪ್ರಶ್ನೆ ಏನಪ್ಪ ಅಂದ್ರೆ, ಕ್ರಿಸ್ತರಲ್ಲಿ ಪ್ರಿಯರೇ, ನಾವು ಆ ನಂಬಿಗಸ್ತರಾಗಿ ಇದೀವ ಅನ್ನೋದೇ ನೋಡ್ತೀವಿ. ಹಂಗಾಗಿ ತಂದೆಯ ನಮ್ಮನ್ನ ಎಲ್ಲರ ಹತ್ರ ನಮ್ಮನ್ನ ಅವರು ಕಾಪಾಡ್ತಾರೆ. ಹಂಗಾಗಿ ನಮ್ಮಲ್ಲಿರುವಂತಹ ಬಲಹೀನಗಳನ್ನ ನಾವು ಹಂಗೆ ಬಿಡಬಾರ್ದು. ಏನ್ ಮಾಡ್ಬೇಕು? ನಾವು ಸಹ ನಮ್ಮಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋದು ನಾವು ಆಚೆ ಹಾಕೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ನೋಡ್ತೀವಿ ಕ್ರಿಸ್ತರಲ್ಲಿ ಪ್ರಿಯರೇ. ಸೊ ಈ ಒಂದು ವಿಷಯ ಏನ್ರಿ, ಇವಾಗ 5 ಪಾಯಿಂಟ್ ಕೊಟ್ಟವಲ್ಲ, ಏನೋ 5 ಪಾಯಿಂಟು. ಒಂದು, ಅನುಭವ ನಮಗೆ 100% ಮುಖ್ಯ. ನಾವು ಅನುಭವದಲ್ಲಿ ಒಂಟಿಯಾಗಿ ಹೋಗ್ಬೇಕು. ಒಂಟಿಯಾಗಿ ಹೋದ್ರೂ ಸಹ ನಮಗೆ ಆತ್ಮಿಕ ಆಹಾರ ದೇವರು ನಮಗೆ ಹೊಟ್ಟೆ ಕೊಡ್ತಾರೆ. ನಮ್ಮ ಸೇವೆ ಏನಿದೆಯೋ ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು. ಐದನೇದಾಗಿ ನಮ್ಮ ಬಲಹೀನ ಮತ್ತೆ ಶತ್ರುಗಳನ್ನ ನಮ್ಮನ್ನ ದೇವರು ಕಾಪಾಡ್ತಾರೆ. ಈಗ ನಾವು ಮಾಡಿ ನಮ್ಮ ಓಟವನ್ನು ಮುಗಿಸಿದಾಗ, ವಾಟ್ ಈಸ್ ಗಾಡ್ಸ್ ವರ್ಡ್? ವೆಲ್ ಡನ್ ಮೈ ಫೇತ್ಫುಲ್ ಸರ್ವೆಂಟ್. ಏನಂತೆ? ಸ್ವಲ್ಪದಲ್ಲಿ ನೀನು ನಂಬಿಗಸ್ತನಾಗಿದೆ ಮಾಡಿ, ನೀನು ಆ ನಿಶ್ಚಯದಲ್ಲಿ ನಿನ್ನ ನಂಬಿಗಸ್ತನಾಗಿಡ್ತೀನಿ. ಈಗ ಪ್ರಶ್ನೆ ಏನಪ್ಪ ಅಂದ್ರೆ, ಸ್ವಲ್ಪ ಅಂದ್ರೆ ಏನು? ವಾಟ್ ಇಸ್ ಸ್ವಲ್ಪ? ನೀನು ಸ್ವಲ್ಪದಲ್ಲಿ ಏನಾಗಿದೆ? ನಂಬಿಗಸ್ತನಾಗಿದೆ ಅಂತಾರೆ. ಆ ಸ್ವಲ್ಪ ಅಂದ್ರೆ ಎಷ್ಟಪ್ಪ? ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 5 ತಾಳಂದ ಇಟ್ಕೊಳ್ಳೋಣ. 5 ತಾಳಂದಲ್ಲಿ 1 ಕೊಟ್ಬಿಡ್ತೀನಿ. ಸ್ವಲ್ಪ ಸಾಕ? ಇಲ್ಲ ಅಂದ್ರೆ ನನ್ನ ಹತ್ರ 1 ತಾಳಂದಿದಪ್ಪ. 1 ತಾಳಂದಲ್ಲಿ ಐ ವಿಲ್ ಗಿವ್ 1% ಸ್ವಲ್ಪ. ಸ್ವಲ್ಪ ಅಂದ್ರೆ ಅದ? ಈ ಸ್ವಲ್ಪ ಅನ್ನೋದು ಏನು? ಇದೇ ಪ್ರಶ್ನೆ. ನೀನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿದ್ದೆ, ನಿನ್ನ ಅನೇಕರ ಮೇಲೆ ಏನ್ ಮಾಡ್ತೀನಿ? ನಾನು ಅಧಿಕಾರಿಯಾಗಿ ನೇಮಿಸ್ತೀನಿ. ಈಗ ಸ್ವಲ್ಪ ಅನ್ನೋದನ್ನ ಕಂಡಿಡಿದು ಬಿಟ್ರೆ ನಾವು ಕ್ಲಿಯರ್ ಆಗ್ಬಿಡ್ತೀವಿ. ಅಂದ್ರೆ ಭೂಮಿ ಮೇಲಿರೋ ಸ್ವಲ್ಪ ಏನ್ ಸಿಸ್ಟರ್? ಭೂಮಿ ಮೇಲಿರೋ ಸ್ವಲ್ಪ ಜೀವಿತದ ಅವಧಿಯಲ್ಲೇ ನಂಬಿಗಸ್ತರಾಗಿರೋ. ಓಕೆ. ಸ್ವಲ್ಪ ಏನಪ್ಪ ಅಂದ್ರೆ ನಮ್ಮ ಐಶ್ವರ್ಯ, ನಮ್ಮ ಆರೋಗ್ಯ, ನಮ್ಮ ಸಮಯ, ನಮ್ಮ ಜ್ಞಾನ, ನಮ್ಮ ಇನ್ಫ್ಲುಯೆನ್ಸ್, ಕನ್ನಡದಲ್ಲಿ ಪ್ರಭಾವ, ಇದೆಲ್ಲ ಪರಿಪೂರ್ಣವಾಗಿ ಕೊಟ್ಟರು ಸಹ ಸ್ವಲ್ಪನೇ. ಯಾಕಂದ್ರೆ ನಮಗ್ ಸಿಗುತ್ತೆ ಗೊತ್ತಾ ಆಶೀರ್ವಾದ, ಅದನ್ನ ಹೋಲಿಸಿದಾಗ ನಾವು ಕೊಡುವ 5 ತಾಳಂದ ಗೊತ್ತಾ, 5 ತಾಳಂದನ್ನ ಪರಿಪೂರ್ಣವಾಗಿ ಕೊಟ್ಟರು ಸಹ ಸ್ವಲ್ಪನೇ. ಇದು ವಿಷಯ. ಸ್ವಲ್ಪ ಅಂದ ತಕ್ಷಣ ಸಂಡೇ 1 hour ಎಲೆಕ್ಟ್ರಿಷಿಯನ್ ಹೋಗ್ಬಿಟ್ಟು ಬಂದ್ಬಿಟ್ಟಣ, ದಿವಸದಲ್ಲಿ ಒಂದು ಅರ್ಧ ಗಂಟೆ 1 hour ಎಲೆಕ್ಟ್ರಿಷಿಯನ್ ಜಾಯಿನ್ ಮಾಡ್ಬಿಟ್ಟು ಆನ್ಲೈನಲ್ಲಿ ಆನ್ ಮಾಡಿಬಿಟ್ಟು ಸಾಕು. ಏನು ಮಾಡೋಣ? ಆನ್ಲೈನ್ ಆನ್ ಮಾಡ್ಬಿಟ್ಟು ನಮ್ಮ ಪಾಡಿಗೆ ನಾವು ಯಾವುದೋ ಡಿಸ್ಕಷನ್, ಹಿಂಗೇನೋ ಬ್ರದರ್ ಏನು ಮಾಡ್ಬಿಟ್ರು ಆನ್ಲೈನ್ ಆನ್ ಮಾಡ್ಬಿಟ್ಟಿದ್ದಾರೆ, ಮೈಕ್ ನಾವು ಮ್ಯೂಟ್ ಮಾಡಿಲ್ಲ ಪಾಪ, ಏನನ್ನ ಮಾತಾಡ್ತಾವ್ರೆ ನೋಡಿದ್ರೆ ಬ್ರದರ್ ಮೀಟಿಂಗ್ ಇಟ್ಟಿದ್ದಾರೆ. ಇದಲ್ಲ ಸ್ವಲ್ಪ ಅಂದ್ರೆ ಕ್ರಿಸ್ತರಲ್ಲಿ 100% ಡೆಡಿಕೇಶನ್. ಐಶ್ವರ್ಯ ಇದೆಯಾ, ಅದನ್ನ ಎಲ್ಲವನ್ನು ಏನ್ ಮಾಡಿ ನೀನು ದೇವರ ಕಾರ್ಯಕ್ಕೆ ಯೂಸ್ ಮಾಡು. ಸ್ಟಡಿ ಮಾಡ್ತೀಯಾ, ಮಾಡು. ನಿನಗೆ ಲ್ಯಾಪ್ಟಾಪ್ ಬೇಕಾದ ತಗೋ, ಸ್ಟಡಿ ಮಾಡು. ಅದಕ್ಕೂ ಸಹ ಡೋಂಟ್ ಗೋ ಫಾರ್ ಹೈಯರ್ ವರ್ಷನ್ ಮಾಡಿ, ನೀನು ಲಿಮಿಟ್ ಆಗಿ ತಗೋ, ಮಾಡು. ಊಟಕ್ಕೆ ಬಟ್ಟೆಗೆ ಎಷ್ಟು ಬೇಕೋ ತಗೋ, ಮಾಡು, ತಪ್ಪಿಲ್ಲ.
ಬಟ್ ನಿನಗೆ ಐಶ್ವರ್ಯ ಸಿಗ್ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗೋಣ ಅನ್ಬಿಟ್ಟು ಹಂಗೋಗಿ ಮಾಡಬಾರ್ದು, ಇನ್ನೊಬ್ಬರಿಗೆ ಬರ್ಡನ್ ಆಗ್ಬಾರ್ದು. ನಾವು ನಮಗೆ ಎಷ್ಟು ಬೇಕೋ ಅದನ್ನ ಸಂಪಾದನೆ ಮಾಡಿಕೊಂಡು ಅದನ್ನ ಪರಿಪೂರ್ಣ ಕೊಡು. ಆರೋಗ್ಯ ಇದೆಯಾ, ಟ್ರಾವೆಲ್ ಮಾಡೋಕ್ಕೆ ಕೆಪಾಸಿಟಿ ಇದೆಯಾ, ಹೋಗಪ್ಪ ನೀನು ಮಾಡು. ಮತ್ತೆಲ್ಲ ಫಾರ್ ಎಕ್ಸಾಂಪಲು ಈ ಭೂಲೋಕದಲ್ಲಿ ಎಷ್ಟೇ ಹೆಸರು ಮಾಡಿದ್ರು ಸಹ, ಫಾರ್ ಎಕ್ಸಾಂಪಲ್ ಎಷ್ಟೇ ಐಶ್ವರ್ಯ ಇರಲಿ, ನಿಮಗೆ ಹಣಕಾಸು ಇರಲಿ, ಚೆನ್ನಾಗಿ ನೀವು ಜೀವನ ಮಾಡೋದು ಸರಿ. ಫಾರ್ ಎಕ್ಸಾಂಪಲ್ ನಿಮ್ಮ ತಾತ ನಿಮ್ಗೆ ಗೊತ್ತಾ? ನೋಡಿದಿರ್ತಾನೆ. ಅವ್ರ ತಾತ ನಿಮ್ಗೆ ಗೊತ್ತಾ? ಅವ್ರ ಹೆಸರೇನು? ಅವ್ರು ಯಾವ ಊರು ರೀ? ಈಗ ನಮ್ಮ ಜನ್ರೇಷನ್ಗೆ ಮೂರು ಜನರೇಷನ್ ನಾವು ಕಟ್ಕೊಂಡಿದ್ದೀವಿ ತಾತ. ನೆಕ್ಸ್ಟ್ ಬರ್ತಾರ ಜನ್ರೇಷನ್ನು ಅವ್ರ ಅಪ್ಪ ಅಮ್ಮನೇ ವಯಸ್ಸಾದ್ಮೇಲೆ ಎಲ್ಲೂ ಹೋಗ್ತಾರ ಗೊತ್ತಿಲ್ಲ ರೀ ಅವ್ರಿಗೆ. ನಾವು ಈ ಭೂಮಿಯಲ್ಲಿ ಎಷ್ಟೇ ಐಶ್ವರ್ಯವಾಗಿ, ಎಷ್ಟೇ ಹೆಸರು ಮಾಡಿ, ಎಷ್ಟೇ ಫ್ಯಾಮಿಲಿನ ಪ್ರೀತಿ ಮಾಡಿ ಅವ್ರಿಗೋಸ್ಕರ ಜೀವನೇ ಸಮರ್ಪಣೆ ಮಾಡಿದ್ರು ಸಹ ಜ್ಞಾಪಕ ಇಟ್ಕೊಳ್ಳೋದು 3 ಜನರೇಷನ್. ಅದಕ್ಕೆ ಆಮೇಲೆ 0. ಅದಕ್ಕೆ ದೇವರಂತಾರೆ, ಅಪ್ಪ ಅದನ್ನ ನೀನು ಏನು ಮಾಡಿ, ನೀನು ನನಗೆ ಕೊಟ್ಬಿಡು. ಏನು ಮಾಡ್ತೀನಿ? ನೀನು ಸೆಲ್ಫ್ ಅಂದರೆ ಪರಿಪೂರ್ಣವಾಗಿ ಈ 5 ತಾಳನ್ನ ನಾವು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅವರು ಕೊಡುವಂತಹ ಆಶೀರ್ವಾದಕ್ಕೆ ಇದೆಲ್ಲ ಸ್ವಲ್ಪ. ಸೊ ಇದರಲ್ಲಿ ನಾನು ನಂಬಿಗಸ್ತನಾಗಿದ್ದರೆ ಮಾತ್ರನೇ ನನ್ನ ಅನೇಕರಲ್ಲಿ ನಮ್ಮನ್ನ ನಂಬಿಗಸ್ತರಾಗಿ ದೇವರು ಸ್ಥಾಪನೆ ಮಾಡ್ತಾರೆ. ಸೊ ಕ್ರಿಸ್ತರಲ್ಲಿ ಪ್ರೇರಿತ ವಾಕ್ಯ ಓದಿ ಕಾಟ ಮುಗಿಸೋಣ. ಯೋವಾನ 10ನೇ ಅಧ್ಯಾಯ 15ನೇ ವಾಕ್ಯ. ಅವು ಅನ್ಯರ ಸ್ವರವನ್ನು ಕೇಳುವುದಿಲ್ಲ, ಅನ್ಯರ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ನೋಡಿದ್ರಾ? ಹೇಗೆ ತಂದೆಯ ದೇವರು ಅವರ ಜನನ ಅರಿತುಕೊಂಡಿದ್ದಾರೋ ಅದೇ ತರ ಅವರ ಕುರಿ ಆ ಕುರುಬನನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದರಿಂದನೇ ಓಡ್ತಾ ಇರುತ್ತೆ. ನೆಕ್ಸ್ಟ್ ಅದರಲ್ಲೇ ಯೋವಾನ 10:3-4. ಬಾಗಲು ಕಾಯುವವನು ಅವನಿಗೆ ಬಾಗಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿನ ಹೆಸರು ಹೇಳ್ತಾರ್ರಿ. ಒಬ್ಬೊಬ್ಬರಿಗೆ ಯಾರ 144. ಐ ಆಮ್ ಟಾಕಿಂಗ್ ಬಟ್ ನಾಟ್ ಅಸ್. ಫರ್ಗಿವ್ ಮಿ ಇಫ್ ಐ ಆಮ್ ರಾಂಗ್. ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಬಗ್ಗೆ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 144. ಆ 144 ನಾವಿದ್ರೆ ನಮ್ಗೇನೆ. ಡಿಡ್ ಯು ಗೆಟ್ ದ ಡಿಫ್ರೆನ್ಸ್? ನಾನು ಜನರಲ್ ಆಗಿ ನಮಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮಾಡ್ಸಕ್ಕೆ ನನಗೆ ಆಸೆ ಇಲ್ಲ. ಈ ವಾಗ್ದಾನ 144 ಅವ್ರಿಗೆ ಮಾತ್ರ. ಆದರೆ ಆ 144 ನಾವಿದ್ರೆ ಅದು ನಮ್ಗೇನೆ. ಓಕೆ, ಏನಂತಾರಂತೆ? ಇದಕ್ಕೇನೆ ದೇವರು ನಮಗೆ ಕೊಟ್ಟಿರುವಂಥ ಪ್ರತಿಯೊಂದು ವಾಗ್ದಾನವು ಸ್ಪೆಷಲ್ ಆಗಿದೆ ಕ್ರಿಸ್ತರಲ್ಲಿ ಪ್ರಿಯರೇ. ನೋಡಿ, ಇವಾಗ ವಾಗ್ದಾನ ಸಿಕ್ಬಿಡ್ತಲ್ವಾ? ವಿ ಗಾಟ್ ದ ಪ್ರಾಮಿಸಸ್. ಈಗ ಈ ಪ್ರಾಮಿಸು ಸೇಮ್ ನಡೆಯಲ್ವಾ? ನಡೆಯಲ್ವಾ? ಅಂದ್ರೆ ವಾಗ್ದಾನವನ್ನು ನಾವು ಪಡ್ಕೊಂಡ್ಮೇಲೆ ಅದ್ರ ಪ್ರಕಾರ ನಮ್ಮ ಅವನ ಕಾಲದಲ್ಲಿ ಐಗುಪ್ತದ ಅರಸನಾದ ಫರೋಹನೆಕೋ ಎಂಬುವನು ಅಶ್ಶೂರ್ಯದ ಅರಸನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಯೂಫ್ರೆಟಿಸ್ ನದಿಯ ಬಳಿಗೆ ಹೋದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷೀಯನನ್ನು ಮೆಗಿದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು. ನೋಡಿದ್ರ? ಯಾರು ಇವನು ಯೋಶುವ? ಇವನು ತುಂಬಾನೇ ಚಿಕ್ಕ ವಯಸ್ಸಲ್ಲಿ ರಾಜನಾಗಿರ್ತಾನೆ. ಏನ್ ಮಾಡ್ತಾರೆ ಇವನಿಗೆ? ಏನ್ ಮಾಡ್ತಾರೆ ತಂದೆ ದೇವರು? ಒಂದು ಈ ಗಿವ್ಸ್ ಅ ಪ್ರಾಮಿಸ್ ಟೈಮ್. ಏನ್ ಪ್ರಾಮಿಸ್ ಅಂತಾರೆ? ವಾಕ್ಯ ಓದ್ರಿ, ಅದರಲ್ಲೇ 22:20. 2ನೇ ಅರಸ 22:20. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ
ಇದು ಯೋಶುವಾಗಿ ಕೊಟ್ಟಿರುವಂತ ವಾಗ್ದಾನ. ನೋಡಪ್ಪ, ನೀನ್ ಸಾಯ್ಬೇಕಾರೆ ಏನಂತ ನೀನು ಸಮಾಧಾನವಾಗಿ ನೀನು ಸಾಹಿತ್ಯ ಅಂತ ದೇವರು ಅವನಿಗೆ ವಾಗ್ದಾನ ಕೊಟ್ಟುಬಿಟ್ರು. ಆದ್ರೆ ಏನಿತ್ತು ಅವ್ನ ಸಾವು? ಸಮಾಧಾನವಾಗಿ ಅವನ ಸಾವು ಇರ್ಲಿಲ್ಲ. ಹೆಂಗಿ ಸಾವು ಒಂದು ಓದಿದ 2ನೇ ಅರಸ 23-29 29. ಅವನ ಕಾಲದಲ್ಲಿ ಐಗುಪ್ತದ ಅರಸನಾದ ಫರೋಹನೆಕೋ ಎಂಬುವವನು ಅಶ್ಶೂರ್ಯದ ಅರಸನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಜಿಪ್ಟಿಗೂ ಅಸಿರಿಯಾಗೂ ಜಗಳ. ಯಾರಿಗೆ? ಸಿರಿಯಾನ ಏನ್ ಬರ್ತದೆ? ಅಶ್ಶೂರ್ಯದ ಅರಸನಿಗೆ. ಯಾರ್ಯಾರಿಗೆ ಉದ್ದಾರದು? ಐಗುಪ್ತ ಫರೋಹನೆಕೋ ಈಜಿಪ್ತ ರಾಜನಿಗೂ ಅಶ್ಶೂರ್ಯದ ಸಿರಿಯಾ ಅರಸನಿಗೂ ಅಶ್ಶೂರ್ಯ ರಾಜನಿಗೂ ಜಗಳ. ಅಸಿರಿಯಾ. ಅಶ್ಶೂರ್ಯ. ಇಲ್ಲಿ ಇಸ್ರೇಲ್ ರಾಜ ಇವನು ಯಾರೋ? ಯೋಸೇಪ. ಏನು ಯೋಸೇಪನ? ಯೋಶಿಯ. ಏನಕ್ಕೆ ಇವರಲ್ಲಿ ಹೋಗ್ಬೇಕು ಮಧ್ಯೆ? ಓದಿ ಸಿಸ್ಟರ್. ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಯೂಫ್ರಿಟಿಸ್ ನದಿಯ ಬಳಿಗೆ ಹೋದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷಿಯನು ಮೆಗಿದ್ದೋಯನಿನಲ್ಲಿ ಅವನನ್ನು ಎದುರುಗೊಂಡು ಯಾಕಪ್ಪ ಹೋಗ್ಬೇಕಾಯ್ತು? ಏನ್ ಮಾಡೋಕೆ ಕೆಲಸ ಮಾಡೋಕಾಯ್ತೀನಿ ಆರಾಮಾಗಿ. ಇಬ್ಬರ ಮಧ್ಯೆ ಇವನು ಮಡಮಟ ಇವನ್ನ ಕೊಂದುಬಿಟ್ರು. ಅಂದ್ರೆ ಏನಾಗತ್ತೆ ಇಲ್ಲಿ? ತಂದೆ ದೇವರು ಕೊಟ್ಟಂತ ವಾಗ್ದಾನ ಅಲ್ಲಿ ನೆರವೇರ್ಲಿಲ್ಲ. ಇವಾಗ ಮಿಸ್ಟೇಕು ವಾಗ್ದಾನ ಮಿಸ್ಟೇಕಾ ಇವನ್ ಮಿಸ್ಟೇಕಾ? ಅಷ್ಟೇ ಸಿಂಪಲ್. ವಾಗ್ದಾನ ದೇವ್ರು ಕೊಟ್ಟ ಮೇಲೆ ಅದನ್ನ 100% ಅವ್ರನ್ನ ನೆರವೇರಿಸ್ತಾರೆ. ಬಟ್ ನಾವು ಅವರ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು. ಇದ್ರೆ ಮಾತ್ರ ನಮಗೆ ವಾಗ್ದಾನ ಆಗುತ್ತದೆ. ಸಂಘ ಕ್ರಿಸ್ತನ ಪ್ರಿಯರೇ, ಇವಾಗ ತಂದೆ ಅದು ಹೇಳ್ತಾರೆ ಗೊತ್ತಾ? ಏನಂತ ವಾಗ್ದಾನ? ಎಲ್ಲ ತಗೊಳ್ಳಿ. ಇವಾಗ ನನ್ನ ಜನರನ್ನು ನಾನು ತಿಳ್ಕೊಂಡಿದ್ದೀನಿ, ಅವರ ಕೂದಲನ್ನು ನಾನು ಎಣಿಸಿದ್ದೀನಿ, ಅವರ ಚಿಕ್ಕ ಹಿಂಡು, ಅವ್ರ ರಜೆ ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅಲ್ವರ ಎಲ್ಲವೂ ನಾನು ಜೊತೆಗೆ ಇರ್ತೀನಿ. ಐ ವಿಲ್ ಬಿ ವಿತ್ ಯು, ಯು ಆರ್ ಮೈ ಆಪಲ್ ಆಫ್ ಮೈ ಐ. ಇದೆಲ್ಲ ನಮಗೇನೆ. ಆದರೆ ನಾವು ಅದನ್ನ ನಮ್ಮದು ಹಾಕಿಸ್ಕೊಳ್ಳೋದೆ ತುಂಬ ಮುಖ್ಯ. 1,44,000 100% ಅದನ್ನ ಅವರದಾಗಿ ಮಾಡ್ಕೋತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ? ಫಸ್ಟ್ ಮುಗಿಸ್ಬಿಡ್ತಾರೆ, ಯಾಕಂದ್ರೆ ಅಷ್ಟು ಸೀರಿಯಸ್ ಅವರು ಜೀವನದಲ್ಲಿ. ಕೆಲವೊಬ್ರು ಬಿದ್ದು ಎದ್ದು ಹೋಗ್ತಾರೆ. ಆದ್ರೆ ಅಟ್ಲೀಸ್ಟ್ ಏನ್ ಮಾಡ್ಲಿ ನಾವನ? ಅಟ್ಲೀಸ್ಟ್ ವಿ ಶುಡ್ ಬಿ ದ ಲೀಸ್ಟ್ ಅಮಾಂಗ್ ದ ಲಾಸ್ಟ್. ಏಕೆ? ವಾಟ್ ಇಸ್ ದ ಗುಡ್ ನ್ಯೂಸ್? ಗುಡ್ ನ್ಯೂಸ್ ಇಸ್ ದಟ್ ವಿ ಆರ್ ಸ್ಟಿಲ್ ಇನ್ ದ ರೇಸ್. ನಾವು ಇನ್ನ ಈ ಒಂದು ಓಟದಲ್ಲಿ ಇದೀವಿ ಅನ್ನೋದೇ ಒಂದು ಸುವಾರ್ತೆ. ಅಷ್ಟೇ ಮಾತ್ರವಲ್ಲ, ಇನ್ನು ಬಾಗಿಲು ಮುಚ್ಚಲ್ಪಡಲಿಲ್ಲ. ದಯವಿಟ್ಟು ಕ್ರಿಸ್ತರಲ್ಲಿ ಪ್ರಿಯರೇ, ಇವತ್ತನ್ನು ಮಾಡೋಣ. ನಾವು ಇವತ್ತಿಂದ ಅಟ್ಲೀಸ್ಟ್ ನಮ್ಮ ಪ್ರತಿಯೊಂದು ದೇವರ ವಾಕ್ಯನ ನಾವು ನಮ್ಮ ಹೃದಯದಲ್ಲಿ ಕೆತ್ತಲ್ಪಟ್ಟು ಅದನ್ನು ನಾವು ನಮಗೆ ಅಳವಡಿಸ್ಕೊಂಡು ದೇವರ ಆ ಒಂದು ಚಿತ್ರದ ಪ್ರಕಾರ ನಾವು ನಮ್ಮ ಜೀವನ ರೂಪಿಸ್ಕೊಂಡು ನಮ್ಮ ಜೀವನದಲ್ಲಿ ಇರುವಂಥ ನಮ್ಮ ಆಲೋಚನೆ, ನಮ್ಮ ಉದ್ದೇಶ, ನಮ್ಮ ಬಾಯಿಯ ಮಾತು, ನಮ್ಮ ಕೈಯ ಎಲ್ಲ ಕ್ರಿಯೆ ದೇವರನ್ನ ಮಹಿಮೆಪಡಿಸುತ್ತಾರೆ. ನಮ್ಮ ಜೀವನವನ್ನು ಬದುಕಿ ಅವಟವನ್ನು ಮುಗಿಸಿ ಮಾಡೋಣ. ನಾವು ಅವರ ಒಂದು ಕುಟುಂಬ ಸೇರಕ್ಕೆ ದೇವರು ಕೃಪೆ ಮಾಡಲಿ. ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಆಮೆನ್. ಸಹೋದರ ಮುಖಾಂತರ ನನ್ನ ವಾಕ್ಯ ಸಂದೇಶವನ್ನು ನೀಡಿದ ತಂದೆಯ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಹೇಳ್ಕೊಳ್ಳುತ್ತಾ, ಮತ್ತೆ ವಾಕ್ಯ ಸಂದೇಶವನ್ನು ನೀಡಿದ ಸಹೋದರರಿಗೆ ಸಭೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಸಮಯದಲ್ಲಿ